ಪ್ರಾರ್ಥನೆ ಮಾಡಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸಿಕೊಳ್ಳೋಣ. ಪರಲೋಕದಲ್ಲಿರುವಂತ ನಮ್ಮ ತಂದೆಯಾದ ದೇವರೇ, ಈ ಒಂದು ಮುಂಜಾನೆ ವೇಳೆಯಲ್ಲಿ ತಂದೆ ನಮ್ಮೆಲ್ಲರನ್ನು ಕಾದು ಕಾಪಾಡಿ ಒಂದು ಪ್ರಾರ್ಥನೆಯಲ್ಲಿ ನಡೆಸ್ತಿದ್ದೀರಾ, ಅದಕ್ಕಾಗಿ ಸ್ತೋತ್ರ ತಂದೆ. ಕಳೆದ ದಿನವೆಲ್ಲ ನಮ್ಮೆಲ್ಲರನ್ನು ಕಾದು ಕಾಪಾಡಿ ಸಜೀವರ ಲೆಕ್ಕದಲ್ಲಿ ಇಟ್ಟಿದ್ದೀರಾ, ಅದಕ್ಕಾಗಿ ಸ್ತೋತ್ರ ತಂದೆ. ಇಲ್ಲಿಯವರೆಗೂ ನಿಮ್ಮ ಮಕ್ಕಳ ಮುಖಾಂತರ ತಂದೆ ನಿಮ್ಮನ್ನು ಆರಾಧಿಸುವುದಕ್ಕೆ ಮಾಡಿದಂತ ಸಹಾಯಕ್ಕಾಗಿ ಸ್ತೋತ್ರ ತಂದೆ. ಹೌದು ತಂದೆ, ಈ ಒಂದು ಸಮಯದಲ್ಲಿ ನಿಮ್ಮ ಮಾತುಗಳನ್ನು ಹಂಚುವಾಗ ತಂದೆ ನೀವೇ ನಮಗೆ ಜೊತೆಯಾಗಿದ್ದು ನಡೆಸಿ ತಂದೆ. ನಿಮ್ಮ ಮಾತುಗಳನ್ನು ಹೇಳುವಾಗ ನನಗೆ ಬೇಕಾದಂತ ಜ್ಞಾನವನ್ನು ವಿವೇಕವನ್ನು ದಯಪಾಲಿಸಿ ತಂದೆ. ನಿಮ್ಮ ಮಾತುಗಳನ್ನು ಹಂಚಿಕೊಡುವಾಗ ತಂದೆ ನಿಮ್ಮ ಮಕ್ಕಳು ಕೇಳುವುದಕ್ಕೆ ಕೂಡ ಆಸಕ್ತಿಯಿಂದ ಕೇಳಲಿಕ್ಕೆ ಬೇಕಾದಂತ ಸಹಾಯವನ್ನು ಜ್ಞಾನವನ್ನು ದಯಪಾಲಿಸಿ ತಂದೆ. ನಿಮ್ಮ ಮಾತುಗಳು ಅವುಗಳ ಪ್ರಕಾರ ಇದೆಯೋ ಇಲ್ಲವೇ ಎಂಬುದಾಗಿ ನಿಮ್ಮ ಮಾತುಗಳನ್ನು ಪರಿಶೀಲಿಸಲಿಕ್ಕೆ ಬೇಕಾದಂತಹ ಕೃಪೆಯನ್ನು ನಿಮ್ಮ ಮಕ್ಕಳಿಗೆ ದಯಪಾಲಿಸಬೇಕೆಂದು ನಮ್ಮ ಕರ್ತನಾದಂತಹ ಯೇಸು ಕ್ರಿಸ್ತರ ಪರಿಶುದ್ಧ ನಾಮದಲ್ಲಿ ಒಂದು ಪ್ರಾರ್ಥನೆ ಬೇಡಿ ಹೊಂದಿದ್ದೇವಪ್ಪ ತಂದೆಯೇ, ಆಮೇನ್. ಈ ಒಂದು ಸಮಯದಲ್ಲಿ, ಈ ಒಂದು ದಿನದಲ್ಲಿ ನಾವು ಆಲೋಚನೆ ಮಾಡುವಂತಹ ಅಂಶದ ಹೆಸರು ಪ್ರವಾದಿನಿಯಾದಂಥ ಮಿರಿಯಮಳು. ಈ ಒಂದು ಅಂಶದ ಹೆಸರು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಪ್ರಿಯರೇ, ಪ್ರವಾದಿನಿಯಾದ ಮಿರಿಯಾಮಳು. ಪ್ರವಾದಿನಿಯಾದಂಥ ಮಿರಿಯಾಮಳನ್ನು ಕುರಿತು ಈ ಒಂದು ದಿನದಲ್ಲಿ ನಾವು ಆಲೋಚನೆ ಮಾಡೋಣ ಪ್ರಿಯರೇ. ಮಿರಿಯಾಮಳು ಎಂಬ ಪದಕ್ಕೆ ಅರ್ಥ ಕಹಿ, ಮತ್ತೆ ರೆಬಲ್ ಎಂಬುದಾಗಿ ಕೂಡ ಅರ್ಥ ಬರುತ್ತೆ. ರೆಬಲ್ ಅಂದ್ರೆ ತಿರುಗಿ ಬೀಳುವಿಕೆ. ಮತ್ತೆ ಈ ಮಿರಿಯಾಮಳು ಎಂಬ ಹೆಸರು ಹೊಸ ಒಡಂಬಡಿಕೆಗೆ ಬರುವಷ್ಟರೊಳಗೆ ಮರಿಯಳಾಗಿ ಬದಲಾಗುತ್ತೆ ಪ್ರಿಯರೇ. ಕಾಲಾನುಗುಣವಾಗಿ ಮತ್ತೆ ಭಾಷಾನುಗುಣವಾಗಿ ಬದಲಾಗುತ್ತಾ ಮರಿಯಳಾಗಿ ಬದಲಾಗುತ್ತೆ ಪ್ರಿಯರೇ. ಮತ್ತೆ ಈಕೆಯ ತಂದೆ ತಾಯಿಯರು ಯೋಕೇಬೇದನು ಮತ್ತೆ ಯೋಕೇಬೇದಳು ಅಮ್ರಾಮನು ಪ್ರಿಯರೇ. ಈಕೆಯ ಸಹೋದರರು ಆರೋನನು ಮತ್ತೆ ಮೋಶೆಯವರು. ಈಕೆ ಚಿಕ್ಕ ವಯಸ್ಸಿನಿಂದ ಕೂಡ ದೇವರ ಒಂದು ಜ್ಞಾನದಲ್ಲಿ, ಅದೇ ರೀತಿಯಾಗಿ ದೇವರ ಒಂದು ನಾಯಕರೊಂದಿಗೆ ಬೆಳೀತಾ ಇರ್ತಾಳೆ ಪ್ರಿಯರೇ. ಈಕೆಯನ್ನು ಕುರಿತು ಬೈಬಲ್ನಲ್ಲಿ ಏನನ್ನ ಬರ್ಸಿದ್ದಾರೆ ಎಂಬುದಾಗಿ ನೋಡೋದಾದ್ರೆ, ಈಕೆಯನ್ನು ಕುರಿತು ಬೈಬಲ್ನಲ್ಲಿ ಒಂದು ವಿಮೋಚನೆ ಕಾಂಡ 2ನೇ ಅಧ್ಯಾಯದಲ್ಲಿ ಈಕೆಯನ್ನು ಕುರಿತು ಪ್ರಾರಂಭವಾಗುತ್ತೆ. ನೋಡಿ ಪ್ರಿಯರೇ, ಆ ಮಾತನ್ನು ನೋಡಿ. ವಿಮೋಚನೆ ಕಾಂಡ 2ನೇ ಅಧ್ಯಾಯ 7ನೇ ವಚನ. ವಿಮೋಚನೆ ಕಾಂಡ 2ನೇ ಅಧ್ಯಾಯ 7ನೇ ವಚನವನ್ನು ನೋಡೋಣ. ಆಗಲೇ ಅದರ ಅಕ್ಕ ಬಂದು ಫರೋಹನನ ಕುಮಾರ್ತೆಗೆ, ನಿನಗೋಸ್ಕರ ಈ ಕೂಸನ್ನು ಮೊಲೆ ಕೊಟ್ಟು ಸಾಕುವುದಕ್ಕೆ ಇಬ್ರಿಯ ಸ್ತ್ರೀಯರಲ್ಲಿ ಒಬ್ಬ ದಾದಿಯನ್ನು ನಾನು ಕರೆದುಕೊಂಡು ಬರಲು ಎಂದು ಕೇಳಲು, ಫರೋಹನ ಕುಮಾರ್ತೆ, ಹಾಗೆ ಮಾಡು ಅಂದಳು. ಆ ಹುಡುಗಿ ಹೋಗಿ ಕೂಸಿನ ತಾಯಿಯನ್ನೇ ಕರೆತಂದಳು. ಸಾಕು ಪ್ರಿಯರೇ. ಈ ಒಂದು ಸಂದರ್ಭವನ್ನು ನಾವು ಯೋಚನೆ ಮಾಡುವಾಗ, ಐಗುಪ್ತ ದೇಶದಲ್ಲಿ ಆ ಒಂದು ಕಾಲದಲ್ಲಿ ಫರೋಹನ ಒಂದು ಆಜ್ಞೆಯನ್ನು ತಂದಿರ್ತಾನೆ. ಅಂದ್ರೆ ಗಂಡು ಕೂಸು ಹುಟ್ಟಿದರೆ ಆ ಮಕ್ಕಳನ್ನು ಕೊಲೆ ಮಾಡಬೇಕು, ಮತ್ತೆ ಹೆಣ್ಣು ಮಕ್ಕಳು ಹುಟ್ಟಿದ್ರೆ ಆ ಮಕ್ಕಳನ್ನು ಬಿಡಬೇಕೆಂಬುದಾಗಿ ಈ ಆಜ್ಞೆಯನ್ನು ಜಾರಿಗೆ ತಂದಿರ್ತಾನೆ ಫರೋಹನು. ಹೀಗಿರುವಲ್ಲಿ ಮೋಶೆಯವರ ತಂದೆ ತಾಯಿಯರಿಗೆ ಮೋಶೆಯವರು ಹುಟ್ಟುತ್ತಾರೆ ಪ್ರಿಯರೇ. ಯೋಕೇಬೇದ ಅಮ್ರಾಮರಿಗೆ ಮೋಶೆ ಹುಟ್ಟುತ್ತಾನೆ. ಆ ಮಗು ನೋಡಲಿಕ್ಕೆ ಬಹು ಸುಂದರವಾಗಿರ್ತಾನೆ, ನೋಡಲಿಕ್ಕೆ ಬಹಳ ಸುಂದರವಾಗಿ ಇರ್ತಾರೆ ಪ್ರಿಯರೇ. ಆದ್ರಿಂದ ತಂದೆ ತಾಯಿಯರು ಆ ಮಗುವನ್ನು ಬಿಡದೆ ಅವರ ಬಳಿಯಲ್ಲೇ 3 ತಿಂಗಳು ಬಚ್ಚಿಟ್ಟು ಆ ಮಗುವನ್ನು ಬೆಳೆಸ್ತಾರೆ. ಆ ಮಗುವನ್ನು 3 ತಿಂಗಳು ಬೆಳೆಸಿ ಮತ್ತೆ 3 ತಿಂಗಳ ನಂತರ ಆ ಮಗುವನ್ನು, ಇನ್ನ ಆ ಮಗು ಅಳೋದಾದ್ರಿ ಆ ತರ ಸೌಂಡ್ ಎಲ್ಲ ಇರುತ್ತಲ್ಲ ಪ್ರಿಯರೇ, ಆ ಮಗುವನ್ನು ಇನ್ನ ಬಚ್ಚಿಟ್ಟು ಬೆಳೆಸಲಾರದೆ ಏನ್ ಮಾಡ್ತಾರೆ ಅಂದ್ರೆ ಒಂದು ಆಪು ಪೆಟ್ಟಿಗೆಯನ್ನು ತಯಾರು ಮಾಡ್ತಾರೆ. ಆಪು ಪೆಟ್ಟಿಗೆಯನ್ನು ತಯಾರು ಮಾಡಿ ಅದರಲ್ಲಿ ಆ ಮಗುವನ್ನು ಇಟ್ಟು ನೈಲ್ ನದಿಯಲ್ಲಿ ಬಿಡ್ತಾರೆ ಪ್ರಿಯರೇ. ಈ ನೈಲ್ ನದಿಯಲ್ಲಿ ಬಹಳ ಮೊಸಳೆಗಳು ಇರ್ತವೆ ಪ್ರಿಯರೇ. ಆ ಕಾಲದಲ್ಲಿ ಐಗುಪ್ತ್ಯರು ಆ ಮೊಸಳೆಗಳಿಗೆ ಆಹಾರವಾಗಿ ಇಸ್ರಾಯೇಲ್ಯರನ್ನು ಕೂಡ ಹಾಕುವಂತ ಸ್ಥಿತಿ ಪ್ರಿಯರೇ ಆ ಕಾಲದಲ್ಲಿ. ಮತ್ತೆ ಹೀಗಿರುವಲ್ಲಿ ಮೋಶೆಯನ್ನು ಆಕೆಯ ತಾಯಿ ಆ ಒಂದು ಆಪು ಪೆಟ್ಟಿಗೆಯಲ್ಲಿ ಇಟ್ಟು ನೈಲ್ ನದಿಯಲ್ಲಿ ಬಿಡ್ತಾರೆ ಪ್ರಿಯರೇ. ಬಿಟ್ಟ ನಂತರ ಅಲ್ಲಿ ಫರೋಹನ ಮಗಳು ಅಲ್ಲಿ ಸ್ನಾನ ಮಾಡಲಿಕ್ಕೆ ಎಂಬುದಾಗಿ ಬಂದಾಗ ಅಲ್ಲಿ ಆ ಪೆಟ್ಟಿಗೆಯನ್ನು ನೋಡಿ, ಆ ಪೆಟ್ಟಿಗೆಯನ್ನು ತೆಗೆದು ನೋಡಿದಾಗ ಸುಂದರವಾದಂತಹ ಒಂದು ಕೂಸನ್ನು ನೋಡಿ ಆ ಮಗುವನ್ನು ತೆಗೆದುಕೊಳ್ತಾರೆ.
ಇದನ್ನೆಲ್ಲ ಯಾರು ಗಮನಿಸ್ತಾ ಇರ್ತಾರೆ ಅಂದ್ರೆ ದೂರದಿಂದ ಮಿರಿಯಾಮಳು ಆ ಒಂದು ತಾಯಿ ಆಪಪೆಟ್ಟಿಗೆಯನ್ನು ನೈಲ್ ನದಿಯಲ್ಲಿ ಬಿಟ್ಟ ನಂತರ ದೂರದಿಂದ ಈ ಬಿರಿಯಾಮಳು ಆ ಒಂದು ಆ ಆಪಪೆಟ್ಟಿಗೆಯನ್ನು ನೋಡಿ ಗಮನಿಸ್ತಾ ಇರ್ತಾಳೆ, ಹೇಗಿರುತ್ತೆ ನನ್ನ ತಮ್ಮ ಎಲ್ಲಿಗೆ ಹೋಗ್ತಾನೆ ಎಂಬುದಾಗಿ ಗಮನಿಸ್ತಾ ಇರ್ಬೇಕಾದ್ರೆ ಈ ಒಂದು ಫರೋಹನ ಮಗಳು ಆ ಒಂದು ಮಗುವನ್ನು ತೆಗೆದುಕೊಳ್ತಾಳೆ. ತೆಗೆದುಕೊಂಡ ತಕ್ಷಣ ಈ ಮಿರಿಯಾಮಳು ಓಡಿ ಬರ್ತಾಳೆ. ಓಡಿ ಬಂದು ಏನ್ ಹೇಳ್ತಾ ಇದ್ದಾರೆ ಇಲ್ಲಿ ನೋಡಿದ್ವಿ, ಈ ಮಾತನ್ನು ಓದ್ಕೊಂಡ್ವಿ. ಆಗಲೇ ಅದರ ಅಕ್ಕ ಬಂದು ಫರೋಹನ ಕುಮಾರ್ತೆಗೆ, ನಿನಗೋಸ್ಕರ ಈ ಕೂಸನ್ನು ಮೊಲೆಕೊಟ್ಟು ಸಾಕುವುದಕ್ಕೆ ಇಬ್ರಿಯ ಸ್ತ್ರೀಯರಲ್ಲಿ ಒಬ್ಬ ದಾದಿಯನ್ನು ನಾನು ಕರಕೊಂಡು ಬರಲೋ ಎಂದು ಕೇಳಲು, ಫರೋಹನ ಕುಮಾರ್ತೆ ಹಾಗೆ ಮಾಡು ಅಂದಳು. ಇಲ್ಲಿ ಮಿರಿಯಾಮಳು ತಕ್ಷಣ ಓಡಿ ಬಂದಿದ್ದಾರೆ. ತಕ್ಷಣ ಓಡಿ ಬಂದು ಏನ್ ಹೇಳ್ತಿದ್ದಾರೆ, ಈ ಮಗುವನ್ನು ಬೆರೆಸ್ಲಿಕ್ಕೆ ಈಕೆ ಈ ಒಂದು ಮಗುವಿನ ತಾಯಿನ ಕರ್ಕೊ ಅಂತ ಕೇಳಿಲ್ಲ. ಇಬ್ರಿಯ ಸ್ತ್ರೀಯರಲ್ಲಿ ಒಬ್ಬ ದಾದಿಯನ್ನು ಕರ್ಕೊಂಡ್ ಬರ್ಲಾ ಎಂಬುದಾಗಿ ಮಾತಾಡ್ತಿದ್ದಾರೆ. ಎಷ್ಟು ಜಾಣ್ಮೆಯಿಂದ ಮಾತಾಡ್ತಿದ್ದಾರೆ ನೋಡಿ. ಇಬ್ರಿಯ ಸ್ತ್ರೀಯರಲ್ಲಿ ಒಬ್ಬ ದಾದಿಯನ್ನು ಕರ್ಕೊಂಡು ಬರ್ಲಾ ಅಂದ್ರೆ ಇಲ್ಲಿ ಮೋಶೆ ಇಲ್ಲಿ ನೀರಿನಿಂದ ತೆಗೆದುಕೊಳ್ಳಲ್ಪಟ್ಟಿರಿಂದ ಈ ಮಗುವಿಗೆ ಮೋಶೆ ಎಂದು ಫರೋಹನ ಮಗಳು ನಾಮಕರಣ ಮಾಡ್ತಾಳೆ ಪ್ರಿಯರೇ. ಹೀಗಿರುವಲ್ಲಿ ಆ ಒಂದು ಕಾಲದಲ್ಲಿ ಫರೋಹನ ಇನ್ನ ಮೋಶೆ ಬೆಳೆದು ಇನ್ನ ಇಸ್ರಾಯೇಲಿಯರನ್ನು ಕಾಪಾಡುವಂತ ಮಟ್ಟಕ್ಕೆ ಬೆಳಿಬೇಕಂದ್ರೆ ತಾಯಿ ಒಂದು ದೇವರ ಒಂದು ಜ್ಞಾನದಲ್ಲಿ ಇಸ್ರಾಯೇಲಿಯರನ್ನು ಕುರಿತು ಅವರು ಪಡುವಂತ ಬಾಧೆಗಳನ್ನು ಕುರಿತು ಬಾಲ್ಯದಿಂದಲೇ ತಿಳಿಸುತ್ತಾ ಬರ್ತಿದ್ದಾಳೆ ಪ್ರಿಯರೇ. ತಿಳಿಸ್ತಾ ಅದಕ್ಕೆ ಮೂಲ ಕಾರಣ ಯಾರು ಅಂದ್ರೆ ಮಿರಿಯಾಮಳು ತನ್ನ ತಾಯಿಯನ್ನೇ ಹೋಗಿ ಕರೆದುಕೊಂಡು ಬಂದು ತಾಯಿಯನ್ನೇ ಆ ಮಗು ಬೆಳೆಸ್ಲಿಕ್ಕೆ ಆ ಒಂದು ಮಾರ್ಗವಾಗಿ ನಿಂತಿದ್ದಾಳೆ ಪ್ರಿಯರೇ. ಮಿರಿಯಾಮಳೇ ಇದಕ್ಕೆ ಕಾರಣವಾಗಿದ್ದಾಳೆ. ದೇವರು ಈಕೆಗೆ ಸಹಾಯ ಮಾಡಿದ್ದಾರೆ ಪ್ರಿಯರೇ. ಮತ್ತೆ ನೋಡಿ ಇನ್ನ ಏನ್ ಬರ್ಸಿದ್ದಾರೆ ಮಿರಿಯಾಮಳನ ಕುರಿತು. ವಿಮೋಚನೆ ಕಾಂಡ 15ನೇ ಅಧ್ಯಾಯ 20-21 ವಚನ. ಆರೋನನ ಅಕ್ಕನಾದ ಮಿರಿಯಾಮಳು ಪ್ರವಾದಿನಿಯಾಗಿದ್ದು ದಮ್ಮಡಿಯನ್ನು ಕೈಯಲ್ಲಿ ತೆಗೆದುಕೊಂಡಳು. ಸ್ತ್ರೀಯರೆಲ್ಲರೂ ದಮ್ಮಡಿಗಳನ್ನು ಹಿಡಿದು ನಾಟ್ಯವಾಡುತ್ತಾ ಆಕೆಯ ಹಿಂದೆ ಹೋಗುತ್ತಿರಲು, ಮಿರಿಯಾಮಳು ಅವರ ಹಾಡಿಗೆ ಹೀಗೆ ಪಲ್ಲವಿ ಹಾಡಿದಳು. ಯೆಹೋವನನ್ನು ಗಾನ ಮಾಡಿರಿ, ಆತನು ಮಹಾ ಜಯಶಾಲಿಯಾದನು. ಕುದುರೆಗಳನ್ನು ರಾಹುತರನ್ನು ಸಮುದ್ರದಲ್ಲಿ ಕೆಡವಿ ನಾಶ ಮಾಡಿದ್ದಾನೆ. ಆರೋನನ ಅಕ್ಕನಾದ ಮಿರಿಯಾಮಳು ಪ್ರವಾದಿನಿಯಾಗಿದ್ದು ದಮ್ಮಡಿಯನ್ನು ಕೈಯಲ್ಲಿ ತೆಗೆದುಕೊಂಡಳು. ಸ್ತ್ರೀಯರೆಲ್ಲರೂ ದಮ್ಮಡಿಗಳನ್ನು ಹಿಡಿದು ನಾಟ್ಯವಾಡುತ್ತಾ ಆಕೆ ಹಿಂದೆ ಹೋಗುತ್ತಿರಲು, ಮಿರಿಯಾಮಳು ಅವರ ಹಾಡಿಗೆ ಹೀಗೆ ಪಲ್ಲವಿ ಹಾಡಿದಳು. ಯೆಹೋವನನ್ನು ಗಾನ ಮಾಡಿರಿ, ಆತನ ಮಹಾ ಜಯಶಾಲಿಯಾದನು. ಕುದುರೆಗಳನ್ನು ರಾಹುತರನ್ನು ಸಮುದ್ರದಲ್ಲಿ ಕೆಡವಿ ನಾಶ ಮಾಡಿದ್ದಾನೆ. ಇಲ್ಲಿ ಕೆಂಪು ಸಮುದ್ರವನ್ನು ದಾಟಿದ ನಂತರ ಈ ದೇವರು ಇಸ್ರಾಯೇಲ್ಯರನ್ನು ಕೆಂಪು ಸಮುದ್ರವನ್ನು ದಾಟಿಸಿದ ನಂತರ ಇಲ್ಲಿ ಈ ಆರೋನನ ಅಕ್ಕನಾದ ಮಿರಿಯಮಳು ದೇವರನ್ನು ಕೀರ್ತಿಸ್ತಾ ಇದ್ದಾಳೆ. ಈಕೆಯನ್ನು ದೇವರು ಪ್ರವಾದಿನಿಯನ್ನಾಗಿ ಕೂಡ ಮಾಡಿದ್ದಾರೆ ಪ್ರಿಯರೇ. ಒಬ್ಬ ಪ್ರವಾದಿನಿ ಆಗಿದ್ದಾಳೆ ಈ ಮಿರಿಯಮಳು. ಮತ್ತೆ ಈಕೆ ಒಂದು ಕೆಂಪು ಸಮುದ್ರವನ್ನು ದಾಟಿದ ನಂತರ ಒಂದು ದಮ್ಮಡಿಯನ್ನು ಹಿಡಿದು ದೇವರನ್ನು ಸ್ತುತಿಸ್ತಿದ್ದಾಳೆ. ಮತ್ತೆ ಆಕೆಯ ಮೂಲಕ ಇನ್ನು ಇಸ್ರಾಯೇಲ್ಯರ ಸ್ತ್ರೀಯರೆಲ್ಲರೂ ಕೂಡ ದೇವರನ್ನು ಸ್ತುತಿಸುವ ಹಾಗೆ ಈಕೆ ಅವರನ್ನು ಪ್ರೇರೇಪಿಸ್ತಿದ್ದಾಳೆ. ಮತ್ತೆ ಅವರಿಗೆ ಹಾಡನ್ನು ಹಾಡುತ್ತಾ ದೇವರನ್ನು ಕೀರ್ತಿಸುತ್ತಿದ್ದಾಳೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ಏನಂತ ಹಾಡ್ತಿದ್ದಾರೆ, ಯೆಹೋವನನ್ನು ಗಾನ ಮಾಡಿರಿ, ಆತನು ಮಹಾ ಜಯಶಾಲಿಯಾದನು. ಕುದುರೆಗಳನ್ನು ರಾಹುತರನ್ನು ಸಮುದ್ರದಲ್ಲಿ ಕೆಡವಿ ನಾಶ ಮಾಡಿದ್ದಾನೆ. ಇಲ್ಲಿ ಈ ರೀತಿಯಾಗಿ ಹಾಡನ್ನು ಹಾಡುತ್ತಾ ಈಕೆ ದೇವರನ್ನು ಕೊಂಡಾಡ್ತಿದ್ದಾಳೆ, ದೇವರನ್ನು ಕೀರ್ತಿಸಿದ್ದಾಳೆ ಪ್ರಿಯರೇ. ಮತ್ತೆ ಈಕೆಯನ್ನು ಒಬ್ಬ ಪ್ರವಾದಿನಿಯನ್ನಾಗಿ ಮಾಡಿದ್ದಾರೆ. ಅಂದ್ರೆ ದೇವರು ಎಷ್ಟು ಒಳ್ಳೆ ರೀತಿಯಾಗಿ ಈಕೆಯನ್ನು ನೆನಪು ಮಾಡ್ತಾ ಇದ್ದಾರೆ ನೋಡಿ ಪ್ರಿಯರೇ. ಅದೇ ರೀತಿಯಾಗಿ ಈಕೆ ಹೀಗಿರುವಲ್ಲಿ ದೇವರ ಒಂದು ಜ್ಞಾನದಲ್ಲಿ ಬೆಳೆಯುತ್ತಾ ಒಂದು ದೇವರನ್ನು ಕೀರ್ತಿಸುತ್ತಾ ದೇವರಲ್ಲಿ ಹೀಗಿರುವಾಗ ಈಕೆ ಒಂದು ತಪ್ಪು ಮಾಡ್ತಾಳೆ ಪ್ರಿಯರೇ. ಆ ತಪ್ಪು ಏನು ಅಂತ ನಾವು ನೋಡೋಣ ಅಂದ್ರೆ, ಮೋಶೆಗೆ ವಿರುದ್ಧವಾಗಿ ಮಾತಾಡೋದು ಪ್ರಿಯರೇ. ಮೋಶೆಗೆ ವಿರುದ್ಧವಾಗಿ ಮಾತಾಡಿರುವಂಥದ್ದು. ಅದು ಏನು ಮಾತಾಡಿದ್ದಾಳೆ ಎಂಬುದನ್ನು ನೋಡೋಣ ಪ್ರಿಯರೇ. ಅರಣ್ಯಕಾಂಡ 12ನೇ ಅಧ್ಯಾಯ 1ನೇ ವಚನ. ಅರಣ್ಯಕಾಂಡ 12ನೇ ಅಧ್ಯಾಯ 1ನೇ ವಚನ.
ಮೋಶೆ ಕೂಶ್ ದೇಶದ ಸ್ತ್ರೀಯನ್ನು ಮದುವೆ ಮಾಡಿಕೊಂಡಿದ್ದನು. ಅದರ ನಿಮಿತ್ತ ಮಿರ್ಯಾಮಳು ಆರೋನನು ಅವನಿಗೆ ವಿರೋಧವಾಗಿ ಮಾತಾಡುವವರಾಗಿ, ಯೆಹೋವನು ಮೋಶೆಯ ಮೂಲಕವಾಗಿ ಮಾತ್ರವೇ ಮಾತಾಡಿದ್ದಾನೋ, ನಮ್ಮ ಮೂಲಕವೂ ಆತನು ಮಾತಾಡಲಿಲ್ಲವೇ ಎಂದು ಹೇಳಿಕೊಂಡರು. ಆ ಮೋಶೆ ಭೂಮಿಯ ಮೇಲಿರುವ ಎಲ್ಲಾ ಮನುಷ್ಯರಿಗಿಂತಲೂ ಬಹು ಸಾತ್ವಿಕನು. ಹೀಗಿರಲಾಗಿ ಅವರು ಆಡಿದ ಮಾತನ್ನು ಯೆಹೋವನು ಕೇಳಿ, ಫಕ್ಕನೆ ಮೋಶೆ ಆರೋನ್ ಮಿರ್ಯಾಮರಿಗೆ, ನೀವು 3 ಮಂದಿಯೂ ದೇವದರ್ಶನದ ಗುಡಾರಕ್ಕೆ ಬರಬೇಕೆಂದು ಆಜ್ಞಾಪಿಸಿದನು. ಆ ಮೂವರು ಬಂದಾಗ ಯೆಹೋವನು ಮೇಘಸ್ತಂಭದೊಳಗೆ ಇಳಿದು ಬಂದು ದೇವದರ್ಶನದ ಗುಡಾರದ ಬಾಗಿಲಿನಲ್ಲಿ ನಿಂತು ಆರೋನ್ ಮಿರ್ಯಾಮರನ್ನು ಹತ್ತಿರಕ್ಕೆ ಕರೆದನು. ಅವರು ಬಂದಾಗ ಆತನು, ನನ್ನ ಮಾತನ್ನು ಕೇಳಿರಿ. ನಿಮ್ಮ ಪ್ರವಾದಿ ಇದ್ದರೆ ನಾನು ಅವನಿಗೆ ಜ್ಞಾನದೃಷ್ಟಿಯಲ್ಲಿ ಕಾಣಿಸಿಕೊಳ್ಳುವೆನು, ಇಲ್ಲವೇ ಸ್ವಪ್ನದಲ್ಲಿ ಅವನ ಸಂಗಡ ಮಾತಾಡುವೆನು. ನನ್ನ ಸೇವಕನಾದ ಮೋಶೆ ಅಂಥವನಲ್ಲ, ಅವನು ನನ್ನ ಮನೆಯಲ್ಲೆಲ್ಲಾ ನಂಬಿಗಸ್ತನು. ಅವನ ಸಂಗಡ ನಾನು ಗೂಢವಾಗಿ ಅಲ್ಲ, ಪ್ರತ್ಯಕ್ಷದಲ್ಲಿ ಸ್ಪಷ್ಟವಾಗಿಯೇ ಮಾತಾಡುವೆನು. ಅವನು ಯೆಹೋವನ ಸ್ವರೂಪವನ್ನೇ ದೃಷ್ಟಿಸುವವನು. ಹೀಗಿರಲು ನೀವು ನನ್ನ ಸೇವಕನಾದ ಮೋಶೆಗೆ ವಿರೋಧವಾಗಿ ಮಾತಾಡುವುದಕ್ಕೆ ಭಯಪಡಬೇಕಾಗಿತ್ತು ಎಂದು ಹೇಳಿ ಕೋಪಗೊಂಡು ಹೋದನು. ಸಾಕು ಪ್ರಿ. ಇಲ್ಲಿ ಮೋಶೆ ಕೂಶ್ ದೇಶದ ಸ್ತ್ರೀಯನ್ನು ಮದುವೆ ಮಾಡಿಕೊಂಡಿದ್ದನು. ಅದರ ನಿಮಿತ್ತ ಮಿರ್ಯಾಮಳು ಆರೋನನು ಅವನಿಗೆ ವಿರೋಧವಾಗಿ ಮಾತಾಡುವವರಾಗಿ, ಯೆಹೋವನು ಮೋಶೆಯ ಮೂಲಕವಾಗಿ ಮಾತ್ರವೇ ಮಾತಾಡಿದ್ದಾನೋ, ನಮ್ಮ ಮೂಲಕವೂ ಆತನು ಮಾತಾಡಲಿಲ್ಲವೋ ಎಂದು ಹೇಳಿಕೊಂಡರು. ಇಲ್ಲಿ ಇಲ್ಲಿ ಮಿರ್ಯಾಮಳು ಮತ್ತೆ ಆರೋನನು ಇಬ್ರು ಏನ್ ಮಾತಾಡ್ತಿದ್ದಾರೆ ಅಂದ್ರೆ, ಮೋಶೆ ಮೂಲಕ ಈ ಕೂಶ್ ದೇಶದ ಒಂದು ಸ್ತ್ರೀಯನ್ನು ಮೋಶೆಯವರು ಮದ್ವೆ ಮಾಡಿಕೊಂಡಾಗ ಇವರಲ್ಲಿ ಈ ಮಿದ್ಯಾಮಳಲ್ಲಿ ಒಂದು ಅಸೂಯೆ ಹುಟ್ಟಿದೆ, ಅಂದ್ರೆ ಸ್ವಾರ್ಥ ಹುಟ್ಟಿದೆ. ನಮ್ಮ ದೇಶದವರಲ್ಲದೆ ಈಕೆ ಬೇರೆ ದೇಶದ ಒಂದು ಸ್ತ್ರೀಯನ್ನು ಮದ್ವೆ ಮಾಡಿಕೊಂಡು ಒಂದು ಉನ್ನತ ಸ್ಥಾನವನ್ನು ತೆಗೆದುಕೊಂಡಿದ್ದಾಳೆ. ಆದ್ದರಿಂದ ಇವ್ರಿಗೆ ಮಿರ್ಯಾಮಳಿಗೆ ಅಸೂಯೆ ಬಂದಿದೆ. ಮತ್ತೆ ಏನ್ ಮಾತಾಡ್ತಿದ್ರೆ, ಮೋಶೆಗೆನೆ ವಿರೋಧವಾಗಿ ಮಾತಾಡ್ತಿದ್ದಾರೆ. ಮೋಶೆಗೆ ಏನಂತ ವಿರೋಧವಾಗಿ ಮಾತಾಡ್ತಿದ್ದಾರೆ ಅಂದ್ರೆ, ಯೆಹೋವನು ಮೋಶೆಯ ಮೂಲಕವಾಗಿ ಮಾತ್ರವೇ ಮಾತಾಡಿದ್ದಾನೋ, ನಮ್ಮ ಮೂಲಕವೂ ಆತನು ಮಾತಾಡಲಿಲ್ಲವೋ ಎಂದು ಹೇಳಿಕೊಂಡ್ರು. ಅಂದ್ರೆ ಮೋಶೆ ಏನು ಬರೀ ಆ ಮೋಶೆ ಮುಖಾಂತರ ಮಾತ್ರ ಮಾತಾಡ್ತಾರ, ಯಾಕೆ ನಮ್ಮ ಮೂಲಕ ಮಾತಾಡೋದಿಲ್ವಾ ಎಂಬುದಾಗಿ ಮೋಶೆಗೆ ವಿರೋಧವಾಗಿ ಮಾತಾಡ್ತಿದ್ದಾರೆ ಪ್ರಿಯರೇ. ಮತ್ತೆ ದೇವರು ಇವ್ರ ವಿಷಯದಲ್ಲಿ ಏನಂತ ವರ್ಸಿದ್ದಾರೆ ಅಂತ ನೋಡಿ, 3ನೇ ವಚನದಿಂದ. ಆ ಮೋಶೆ ಭೂಮಿಯ ಮೇಲಿರುವ ಎಲ್ಲಾ ಮನುಷ್ಯರಿಗಿಂತಲೂ ಬಹು ಸಾತ್ವಿಕನು. ಹೀಗಿರಲಾಗಿ ಅವರು ಆಡಿದ ಮಾತನ್ನು ಯೆಹೋವನು ಕೇಳಿ, ಫಕ್ಕನೆ ಮೋಶೆ ಆರೋನ್ ಮಿರ್ಯಾಮರಿಗೆ, ನೀವು 3 ಮಂದಿಯು ದೇವದರ್ಶನದ ಗುಡಾರಕ್ಕೆ ಬರಬೇಕೆಂದು ಆಜ್ಞಾಪಿಸಿದನು. ಆ ಮೂವರು ಬಂದಾಗ ಯೆಹೋವನು ಮೇಘಸ್ತಂಭದೊಳಗಿಂದ ಇಳಿದು ಬಂದು ದೇವದರ್ಶನದ ಗುಡಾರದ ಬಾಗಿಲಲ್ಲಿ ನಿಂತು ಆರೋನ್ ಮಿರ್ಯಾಮರನ್ನು ಹತ್ತಿರಕ್ಕೆ ಕರೆದನು. ಅಂದ್ರೆ ಇನ್ನು ದೇವರು ಆ ಒಂದು ಮೇಘಸ್ತಂಭವಾಗಿ ಇಳಿದು ದೇವದರ್ಶನದ ಗುಡಾರದೊಳಗೆ ಬಂದ್ಬಿಟ್ಟು ಮಿರ್ಯಾಮರನ್ನು ಮತ್ತೆ ಮೋಶೆ ಆರೋನನನ್ನು ಕರೀತಾ ಇದ್ದಾರೆ. ಮತ್ತೆ ಕರೆದು ಏನೇ ಅಂತ ಹೇಳ್ತಿದ್ದಾರೆ ಅಂದ್ರೆ, ನನ್ನ ಮಾತನ್ನು ಕೇಳಿರಿ. ನಿಮ್ಮಲ್ಲಿ ಪ್ರವಾದಿ ಇದ್ದರೆ ನಾನು ಅವನಿಗೆ ಜ್ಞಾನ ದೃಷ್ಟಿಯಲ್ಲಿ ಕಾಣಿಸಿಕೊಳ್ಳುವೆನು, ಇಲ್ಲವೇ ಸ್ವಪ್ನದಲ್ಲಿ ಅವನ ಸಂಗಡ ಮಾತಾಡುವೆನು. ನನ್ನ ಸೇವಕನಾದ ಮೋಶೆ ಅಂಥವನಲ್ಲ, ಅವನು ನನ್ನ ಮನೆಯಲ್ಲೆಲ್ಲ ನಂಬಿಗಸ್ತನು. ಅವನ ಸಂಗಡ ನಾನು ಗೂಢವಾಗಿ ಅಲ್ಲ, ಪ್ರತ್ಯಕ್ಷದಲ್ಲಿ ಸ್ಪಷ್ಟವಾಗಿಯೇ ಮಾತಾಡುವೆನು. ಅವನು ಯೆಹೋವನ ಸ್ವರೂಪವನ್ನೇ ದೃಷ್ಟಿಸುವನು. ಹೀಗಿರಲು ನೀವು ನನ್ನ ಸೇವಕನಾದ ಮೋಶೆಗೆ ವಿರೋಧವಾಗಿ ಮಾತಾಡುವುದಕ್ಕೆ ಭಯಪಡಬೇಕಾಗಿತ್ತು ಎಂದು ಹೇಳಿ ಕೋಪಗೊಂಡನು. ಇಲ್ಲಿ ದೇವರ ಒಂದು ಕೋಪವನ್ನು ನೋಡ್ತಾ ಇದ್ವಿ ಪ್ರಿಯರೇ. ಈ ಒಂದು ಮಿರ್ಯಾಮಳು ದೇವರ ಒಂದು ಕೋಪಕ್ಕೆ ಗುರಿಯಾಗ್ತಿದ್ದಾಳೆ ಪ್ರಿಯರೇ. ಅಂದ್ರೆ ಮೋಶೆಯ ಮೇಲೆ ಮೋಶೆಗೆ ವಿರೋಧವಾಗಿ ಮಾತನಾಡಿದ್ದಕ್ಕೆ ದೇವರ ಒಂದು ಕೋಪಕ್ಕೆ ಗುರಿಯಾಗ್ತಿದ್ದಾಳೆ ಪ್ರಿಯರೇ. ಮತ್ತೆ ದೇವರು ಈಕೆಗೆ ಏನು ಶಿಕ್ಷೆಯನ್ನು ಕೊಡ್ತಾರೆ ಅಂದ್ರೆ, ಈಕೆ ಮಾಡಿದಂತಹ ತಪ್ಪಿಗೆ ಯಾವ ರೀತಿಯಾದಂತಹ ಪನಿಷ್ಮೆಂಟ್ ಕೊಡ್ತಾರೆ ಎಂಬುದನ್ನು ನೋಡಿ ಪ್ರಿಯರೇ. 9-10 ವಚನಗಳು, ಅರಣ್ಯಕಾಂಡ 12ನೇ ಅಧ್ಯಾಯ 9-10 ವಚನಗಳು. ಆ ಮೇಘವು ದೇವದರ್ಶನದ ಗುಡಾರದ ಬಳಿಯಿಂದ ಹೋದಾಗ, ಆಹಾ, ಮಿರ್ಯಾಮಳಿಗೆ ತನ್ನು ಹತ್ತಿದರಿಂದ ಆಕೆಯ ಚರ್ಮ ಹಿಮದಂತೆ ಬೆಳ್ಳಗಾಗಿ ಹೋಗಿತ್ತು. ಆರೋನನು ಆಕೆಯನ್ನು ನೋಡಲಾಗಿ
ಆಕೆಗೆ ತನ್ನು ಪ್ರಾಪ್ತವಾಯಿತೆಂದು ತಿಳ್ಕೊಂಡನು. ಆಗ ಸಾಕು ಆರೋನನು ಸಾಕು. ಆ ಮೇಘವು ದೇವದರ್ಶನದ ಗುಡಾರದ ಬಳಿಯಿಂದ ಹೋದಾಗ ಆಹಾ ಮಿರ್ಯಾಮಳಿಗೆ ತೊನ್ನು ಹತ್ತದ್ದರಿಂದ ಆಕೆಯ ಚರ್ಮ ಹಿಮದಂತೆ ಬೆಳ್ಳಗಾಗಿ ಹೋಗಿತ್ತು. ಆರೋನನು ಆಕೆಯನ್ನು ನೋಡಲಾಗಿ ಆಕೆಗೆ ತೊನ್ನು ಪ್ರಾಪ್ತವಾಯಿತೆಂದು ತಿಳ್ಕೊಂಡನು. ಇಲ್ಲಿ ದೇವರು ಈ ಮಿರ್ಯಾಮಳಿಗೆ ಕೊಡುವಂತ ಶಿಕ್ಷೆಯನ್ನು ನಾವು ನೋಡ್ತಾ ಇದೀವಿ ಪ್ರಿಯರೇ. ಇಲ್ಲಿ ಯಾವ ರೀತಿಯಾದಂತ ಶಿಕ್ಷೆಯನ್ನು ಕೊಡ್ತಾ ಇದ್ದಾರೆ ಅಂದ್ರೆ, ಆಕೆಯ ಚರ್ಮ ಹಿಮದಂತೆ ಬೆಳ್ಳಗಾಗಿ ಹೋಗುತ್ತೆ. ತೊನ್ನು ಹತ್ತಿ ಆಕೆಯ ಚರ್ಮ ಹಿಮದಂತೆ ಬೆಳ್ಳಗಾಗಿ ಹೋಗಿದೆ ಪ್ರಿಯರೇ. ಅಂದ್ರೆ ಈಕೆಗೆ ರೋಗ ಬಂದಿದೆ. ಒಂದು ದೇವರ ಒಂದು ಕೋಪ ಪ್ರಾರಂಭವಾಗಿದೆ ಪ್ರಿಯರೇ ಈಕೆಗೆ. ಅಂದ್ರೆ ಈಕೆ ಪ್ರಾರಂಭದಲ್ಲಿ ಹೇಗಿದ್ಲು ನೋಡುವುದಾದ್ರೆ, ಆಕೆ ಒಂದು ನೈಲ್ ನದಿಯ ಬಳಿಯಲ್ಲಿ ಆ ಮೋಶೆಯನ್ನು ಕಾಪಾಡ್ಲಿಕ್ಕೆ ಒಂದು ಕಾದುಕೊಂಡಿರುವಂತಹ ರೀತಿಯಲ್ಲಿ ಇರುವಾಗ, ಮತ್ತೆ ಈಗ ಮತ್ತೆ ಯಾವ ಸ್ಥಿತಿಗೆ ಬಂದಿದ್ದಾಳೆ ನೋಡಿ. ಮೋಶೆಗೆನೇ ವಿರೋಧವಾಗಿ ಮಾತಾಡಿ ಆ ಒಂದು ದೇವರ ಒಂದು ಕೋಪಕ್ಕೆ ಗುರಿ ಆಗ್ತಾ ಇದ್ದಾಳೆ ಪ್ರಿಯರೇ. ಮತ್ತೆ ಈಕೆ ದೇವರ ಒಂದು ಕೋಪಕ್ಕೆ ಗುರಿಯಾಗಿ ಮತ್ತೆ ಮುಂದೆ ನೋಡಿ, ಅದೇ 11ನೇ ವಚನದಿಂದ. ಆಗ ಆರೋನನು ಮೋಶೆಗೆ, ಅಯ್ಯ, ನಾವು ವಿವೇಕವಿಲ್ಲದೆ ನಡೆದು ದೋಷಿಗಳಾದರೂ ಈ ದೋಷದ ಫಲವನ್ನು ನಾವು ಅನುಭವಿಸುವಂತೆ ಮಾಡಬೇಡವೆಂದು ನಿನ್ನನ್ನು ಬೇಡಿಕೊಳ್ಳುತ್ತೇನೆ. ಅರ್ಧ ಮಾಂಸ ಕೊಳೆತು ಹೋಗಿ ಹುಟ್ಟಿದ ಶಿಶು ಶವದಂತೆ ಈಕೆ ಆಗಬಾರದು ಎಂದು ಬೇಡಿದನು. ಆಗ ಮೋಶೆ ಯೆಹೋವನಿಗೆ, ದೇವ, ಆಕೆಯನ್ನು ವಾಸ ಮಾಡಬೇಕೆಂದು ಬೇಡುತ್ತೇನೆ ಎಂದು ಮೊರೆಯಿಟ್ಟನು. ಸಾಕು ಪ್ರಿಯರೇ. ಆಗ ಆರೋನನು ಮೋಶೆಗೆ, ಅಯ್ಯ, ನಾವು ವಿವೇಕವಲ್ಲದೆ ನಡೆದು ದೋಷಿಗಳಾದರೂ ಈ ದೋಷದ ಫಲವನ್ನು ನಾವು ಅನುಭವಿಸುವಂತೆ ಮಾಡಬೇಡವೆಂದು ನಿನ್ನನ್ನು ಬೇಡಿಕೊಳ್ಳುತ್ತೇನೆ. ಅರ್ಧ ಮಾಂಸ ಕೊಳೆತು ಹೋಗಿ ಹುಟ್ಟಿದ ಶಿಶು ಶವದಂತೆ ಈಕೆ ಆಗಬಾರದು ಎಂದು ಬೇಡಿದನು. ಆಗ ಮೋಶೆ ಯೆಹೋವನಿಗೆ, ದೇವ, ಆಕೆಯನ್ನು ವಾಸಿ ಮಾಡಬೇಕೆಂದು ಬೇಡುತ್ತೇನೆ ಎಂದು ಮೊರೆ ಇಡ್ತಾನೆ ಪ್ರಿಯರೇ. ಇಲ್ಲಿ ನೋಡೋದಾದರೆ ಆರೋನನು ಮತ್ತೆ ಮಿರ್ಯಾಮಳು ತಕ್ಷಣ ತಮ್ಮ ತಪ್ಪನ್ನು ತಿದ್ದುಕೊಳ್ತಿದ್ದಾರೆ. ಅಂದ್ರೆ ನಾವು ತಪ್ಪು ಮಾಡಿದೀವಿ ಎಂಬುದಾಗಿ ಗ್ರಹಿಸ್ತಿದ್ದಾರೆ. ತಪ್ಪು ಮಾಡಿದೀವಿ ಅಂತ ಗ್ರಹಿಸಿ ಆ ಒಂದು ತಪ್ಪನ್ನು ಒಪ್ಕೊಳ್ತಿದ್ದಾಳೆ ಮಿರ್ಯಾಮಳು ಮತ್ತೆ ಈ ಆರೋನರು. ಮತ್ತೆ ನೋಡಿ, ದೇವರು ಅವರಿಗೆ ಕೊಡುವಂತಹ ಶಿಕ್ಷೆಯನ್ನು ನೋಡಿ. 14ನೇ ಅಧ್ಯಾಯ 14ನೇ ವಚನ, 15ನೇ. ಅದಕ್ಕೆ ಯೆಹೋವನು, ತಂದೆ ಮುಖದ ಮೇಲೆ ಉಗುಳಿದರೆ ಆಕೆ ಹೇಗೂ 7 ದಿವಸ ನಾಚಿಕೆಯಿಂದ ಮರೆಯಾಗುವುದಿಲ್ಲವೇ? ಹಾಗಾದರೆ ಆಕೆ 7 ದಿವಸ ಪಾಳೆಯದ ಹೊರಗೆ ಇರಬೇಕು. ತರುವಾಯ ನೀನು ಆಕೆಯನ್ನು ಪಾಳೆಯದೊಳಗೆ ಸೇರಿಸಿಕೊಳ್ಳಬಹುದು ಎಂದು ಉತ್ತರ ಕೊಟ್ಟನು. ಆದ ಕಾರಣ ಮಿರ್ಯಾಮಳು 7 ದಿನದವರೆಗೆ ಪಾಳೆಯದ ಹೊರಗೆ ಇರಬೇಕಾಯಿತು. ಆಕೆಯು ತಿರುಗಿ ಸೇರಿಕೊಳ್ಳುವ ಪರ್ಯಂತರ ಇಸ್ರಾಯೇಲರು ಪ್ರಯಾಣ ಮಾಡಲಿಲ್ಲ. ಸಾಕು ಪ್ರಿಯ. ಇಲ್ಲಿ ಅದಕ್ಕೆ ಯೆಹೋವನು, ತಂದೆಯ ಮುಖದ ಮೇಲೆ ಉಗುಳಿದರೆ ಆಕೆ ಹೇಗೂ 7 ದಿವಸ ನಾಚಿಕೆಯಿಂದ ಮರೆಯಾಗುವುದಿಲ್ಲವೇ? ಹಾಗಾದರೆ ಆಕೆ 7 ದಿವಸ ಪಾಳೆಯದ ಹೊರಗೆ ಇರಬೇಕು. ತರುವಾಯ ನೀನು ಆಕೆಯನ್ನು ಪಾಳೆಯದೊಳಗೆ ಸೇರಿಸಿಕೊಳ್ಳಬಹುದು ಎಂದು ಉತ್ತರ ಕೊಟ್ಟನು. ಆದ ಕಾರಣ ಮಿರ್ಯಾಮಳು 7 ದಿನದವರೆಗೆ ಪಾಳೆಯದ ಹೊರಗೆ ಇರಬೇಕಾಯಿತು. ಆಕೆಯ ತಿರುಗಿ ಸೇರಿಸಿಕೊಳ್ಳುವ ಪರ್ಯಂತರ ಇಸ್ರಾಯೇಲ್ಯರು ಪ್ರಯಾಣ ಮಾಡಲಿಲ್ಲ. ಇಲ್ಲಿ ತಂದೆ ಅಂದ್ರೆ ತನ್ನ ಸ್ವಂತ ತಂದೆಯಾದಂತ ತಂದೆನೇ ಆಕೆಯ ಮುಖದ ಮೇಲೆ 7 ದಿನಗಳು ಉಗುಳ್ಬೇಕು ಅಂತ ಬರ್ಸಿದ್ದಾರೆ ಪ್ರಿಯರೇ. ಒಂದು ಕಡೆ ಈಕೆಗೆ ತೊನ್ನು ರೋಗ, ಒಂದು ಕಡೆ ಅರ್ಧ ಶವದಂತಹ ಶಿಶು ಶವದಂತಹ ದೇಹ, ಒಂದು ಕಡೆ ಒಂದು ದೇವರ ಒಂದು ಶಿಕ್ಷೆ, ಮತ್ತೆ 7 ದಿನಗಳು ಈ ತಂದೆ ಆಕೆಯ ಮುಖದ ಮೇಲೆ ಉಗುಳಬೇಕು ಎಂಬುದಾಗಿ ಬರ್ಸಿದ್ದಾರೆ ಪ್ರಿಯರೇ. ಈಕೆಗೆ ಯಾವ ರೀತಿ ಇರುತ್ತೆ ಆಕೆಯ ಒಂದು ಪರಿಸ್ಥಿತಿ, ಯೋಚನೆ ಮಾಡಬೇಕು ಪ್ರಿಯರೇ. ಈಗಿನ ಕಾಲದಲ್ಲಿ ಸ್ತ್ರೀಯರು ಈ ರೀತಿಯಾಗಿ ಇರ್ಲಿಕ್ಕಾಗುತ್ತಾ? ಇಲ್ಲ ಪ್ರಿಯರೇ. ತಂದೆ ಏನಾರು ತಂದೆ ತಾಯಿಗಳು ಏನಾರು ದಂಡಿಸಿದ್ರೇನೆ ಈಗಿನ ಕಾಲದಲ್ಲಿ ಹೋಗಿ ಆತ್ಮಹತ್ಯೆ ಮಾಡಿಕೊಳ್ಳುವಂತ ಪರಿಸ್ಥಿತಿ ಪ್ರಿಯರೇ. ಅದೇ ರೀತಿಯಾಗಿ ಇನ್ನೂ ಕೆಲವರು ನೋಡಿದಾದರೆ ತಂದೆ ತಾಯಿಗಳ ಮೇಲೇನೆ ತಿರುಗಿ ಬೀಳ್ತಾರೆ. ಒಂದು ಎಕ್ಸಾಂಪಲ್ ಗಳನ್ನ ನಾವು ಬಹಳ ನೋಡಿದ್ದೇವೆ ಪ್ರಿಯರೇ. ಒಂದು ತಾಯಿ ಒಂದು ಫೋನ್ ಕೊಟ್ಟಿಲ್ಲ ಅಂತ ಹೇಳಿ ತಾಯಿನೇ ಸಾಯಿಸ್ಬಿಡುವುದಂತದ್ದು. ಮತ್ತೆ
ಇನ್ನ ಕೆಲವರು ನೋಡಿದರೆ ತಂದೆ ತಾಯಿಗಳನ್ನು ಹಣಕ್ಕಾಗಿ ಸಾಯಿಸುವಂತವ್ರು, ಆಸ್ತಿ ಪಾಸ್ತಿಗಾಗಿ ತಂದೆ ತಾಯಿಯರನ್ನು ಸಹೋದರರನ್ನು ಸಾಯಿಸುವಂತಹ ರೀತಿಯನ್ನು ನಾವು ನೋಡಿದೀವಿ ಪ್ರಿಯರೇ. ಆದ್ರೆ ಈ ಇಲ್ಲಿ ಮಿರ್ಯಾಮಳು ಒಪ್ಕೊಳ್ತಿದ್ದಾಳೆ, ನಾನು ಮಾಡಿದಂತ ತಪ್ಪಿಗೆ ನಾನು ಶಿಕ್ಷೆ ಅನುಭವಿಸುವುದು ನ್ಯಾಯ ಅಂತ ಒಪ್ಕೊಳ್ತಿದ್ದಾರೆ. ಆದ್ರೆ ಎಲ್ಲರೂ ತಪ್ಪನ್ನು ಮಾಡ್ತೀವಿ ಪ್ರಿಯರೇ. ಹಾಗಾದ್ರೆ ಎಲ್ಲರೂ ತಪ್ಪನ್ನು ಮಾಡಿ ಎಲ್ಲರೂ ಕೂಡ ಒಪ್ಪಿಕೊಳ್ಳುವಂತವ್ರು ಎಷ್ಟು ಜನ ಇರ್ತಾರೆ? ಬಹಳ ಕಮ್ಮಿ ಪ್ರಿಯರೇ. ಆದ್ರೆ ತಪ್ಪನ್ನು ಮಾಡಿದವರು ಒಪ್ಪಿಕೊಳ್ಳಲೇಬೇಕು ಪ್ರಿಯರೇ. ಇಲ್ಲಿ ಪಾಳೆಯದ ಹೊರಗೆ ಅಂದ್ರೆ ಏನ ತೊನ್ನು ಹತ್ತಿದವರು ಆ ಕಾಲದಲ್ಲಿ ಜನರಿಗೆ ದೂರವಾಗಿರ್ಬೇಕು. ಊರಿನ ಹೊರಗೆ ಇರುವಂತ ಸ್ಥಿತಿ ಆ ಕಾಲದಲ್ಲಿ. ಮತ್ತೆ ಅವರು ಸಪರೇಟ್ ಆಗಿ ಇರ್ಬೇಕಾದದ್ದು. ಮತ್ತೆ ಇವರು ವಾಸಿಯಾದ ಮೇಲೆ ಯಾಜಕನಿಗೆ ತೋರಿಸಿಕೊಂಡು ಬರ್ಬೇಕು ಪ್ರಿಯರೇ. ಅದು ವಾಸಿಯಾಗಿದ್ಯೋ ಇಲ್ವೋ ಆ ರೀತಿಯಾಗಿ ಆ ಒಂದು ತೊನ್ನು ರೋಗ ಇರುತ್ತೆ ಪ್ರಿಯರೇ. ಹೀಗಿದ್ರೆ ಪಾಳೆಯದ ಹೊರಗೆ ಇರ್ತಾಳೆ ಪ್ರಿಯರೇ ಮಿರ್ಯಾಮಳು. ಪಾಳೆಯದ ಹೊರಗೆ ಇದ್ದು ಆಕೆ ಪಾಳೆಯದ ಹೊರಗಿರ್ಬೇಕು. ಮತ್ತೆ ಒಂದಲ್ಲ, ಎರಡಲ್ಲ, ಮೂರಲ್ಲ, ಪ್ರತಿದಿನ 7 ದಿನ, 1 ವಾರದವರೆಗೂ ತಂದೆಯ ಮುಖಾಂತರ ಮುಖದ ಮೇಲೆ ಉಗುಳಿಸಿಕೊಂಡು ಆಕೆ ಇರುವಂತಹ ಸ್ಥಿತಿ ಪ್ರಿಯರೇ. ಮತ್ತೆ ಪಾಳೆಯದ ಹೊರಗಿರ್ಬೇಕು. ಪಾಳೆಯದ ಹೊರಗಿರೋದಲ್ದೆ ಇನ್ನ ಇಸ್ರಾಯೇಲ್ಯರ ಪ್ರಯಾಣ ನಿಂತು ಹೋಗಿದೆ ಅಂದ್ರೆ ಇನ್ನ ಎಲ್ಲರೂ ಕೇಳ್ತಾರಲ್ಲ, ಇಸ್ರಾಯೇಲ್ಯರೆಲ್ಲ ಕೇಳುವಾಗ ಮತ್ತೆ ಈಕೆಯನ್ನು ಎಲ್ಲರೂ ನಿಂದಿಸುವಾಗ ಈಕೆಯ ಒಂದು ಸ್ಥಿತಿ ಹೇಗಿರುತ್ತೆ ಪ್ರಿಯರೇ? ಯೋಚನೆ ಮಾಡ್ಬೇಕು ನಾವು. ಈಕೆ ಇರುವಂತ ಸ್ಥಿತಿಯನ್ನು ನಾವು ಯೋಚನೆ ಮಾಡ್ಬೇಕು. ಮಿರ್ಯಾಮಳು ಆ ಒಂದು ತಂದೆಯ ಮುಖಾಂತರ ಉಗುಳಿಸಿಕೊಳ್ಳಬೇಕು. ಮತ್ತೆ ತಂದೆಯ ಮೂಲಕ ಮುಖದ ಮೇಲೆ ಪ್ರತಿದಿನ 7 ದಿನಗಳು ಉಗುಳಿಸಿಕೊಳ್ಬೇಕು. ಮತ್ತೆ ಪಾಳೆಯದ ಹೊರಗಿರ್ಬೇಕು. ಮತ್ತೆ ಜನರ ನಿಂದನೆಯನ್ನು ಅನುಭವಿಸ್ಬೇಕು. ಒಂದು ಕಡೆ ತೊನ್ನು ರೋಗ ಇದೆಲ್ಲ ಇರುವಲ್ಲಿ ಈಕೆ ನಾನು ತಪ್ಪು ಮಾಡಿದೀನಿ ಅಂತ ಹೇಳ್ತಿದ್ದಾಳೆ ಹೊರತು ತಿರುಗಿ ಬಿದ್ದಿಲ್ಲ. ನಾನು ಮಾಡಿದ್ದೀನಿ, ಅದಕ್ಕಾಗಿ ನಾನು ಈ ಒಂದು ಶಿಕ್ಷೆಯನ್ನು ಅನುಭವಿಸ್ತಿದ್ದೀನಿ ಹೊರತು ಯಾ ಬೇರೆ ಯಾರ್ದು ತಪ್ಪಿಲ್ಲ ಎಂಬ ರೀತಿಯಾಗಿ ಆಕೆ ಒಳಪಡ್ತಿದ್ದಾಳೆ. ಒಳಪಟ್ಟು ಜೀವಿಸ್ತಿದ್ದಾಳೆ ಪ್ರಿಯರೇ. ಅದೇ ಬೇರೆಯವರಾಗಿದ್ರೆ ಏನ್ ಮಾಡ್ತಿದಾರೆ? ಅಯ್ಯೋ ದೇವ್ರೇ, ಯಾಕೆ ನನಗೆ ಈ ತರ ಶಿಕ್ಷೆ ಕೊಟ್ರಿ? ನಾನೇನ್ ತಪ್ಪು ಮಾಡಿದೀನಿ? ಮತ್ತೆ ನನ್ನ ಅಣ್ಣ ತಮ್ಮಂದಿರೇ ನೀವೇನ್ ಮಾಡ್ತಾ ಇದ್ದೀರಾ ನನಗೆ ಈ ಶಿಕ್ಷೆ ಕೊಡ್ಬೇಕಾರೆ ಅಂತ ದೇವರನ್ನೇ ನಿಂದಿಸುವುದು, ಮತ್ತೆ ತನ್ನ ಸಹೋದರರನ್ನು ನಿಂದಿಸುವಂತ ಸ್ಥಿತಿಯನ್ನು ನೋಡ್ತೀವಿ ಬೇರೆಯವರಲ್ಲಿ. ಆದ್ರೆ ಮಿರ್ಯಾಮಳು ತನ್ನ ತಪ್ಪನ್ನು ಗ್ರಹಿಸಿದ್ದಾಳೆ. ತನ್ನ ತಪ್ಪನ್ನು ಗ್ರಹಿಸಿಕೊಂಡು ತಾನು ಒಳಪಡ್ತಿದ್ದಾಳೆ. ಹೌದು, ನಾನ್ ತಪ್ಪು ಮಾಡಿದೀನಿ, ನನಗೆ ಶಿಕ್ಷೆ ಬರ್ಬೇಕು, ಆ ಶಿಕ್ಷೆಯನ್ನು ನಾನು ಅನುಭವಿಸಲೇಬೇಕು ಅಂತ ತನ್ನ ತಪ್ಪನ್ನು ತಿಳಿದುಕೊಂಡು ಆ ತಪ್ಪನ್ನು ತಿದ್ದುಕೊಂಡಿದ್ದಾಳೆ ಪ್ರಿಯರೇ. ಆದ್ರೆ ಹಾಗೆ ಬಿಟ್ಟಿಲ್ಲ. ಆದ್ರೆ ದೇವರು ಹೇಳಿದ ತಕ್ಷಣ ಗ್ರಹಿಸಿದ್ದಾಳೆ ಪ್ರಿಯರೇ. ಯಾರು? ಮಿರ್ಯಾಮಳು. ದೇವರು ಹೇಳಿದಂತ ತಕ್ಷಣದ ಗ್ರಹಿಸಿಕೊಂಡು ಒಳಪಡ್ತಿದ್ದಾಳೆ. ಈಗ ಯಾರಿಗಾದ್ರೂ ಏನಾರು ಅಂದ್ರೆ ತಕ್ಷಣ ನಾವು ಒಂದು ಮಾತಂದ್ರೆ ಅವ್ರು 10 ಮಾತು ಅನ್ನೋದನ್ನು ನಾವು ನೋಡ್ತೀವಿ. ಇನ್ನು ಕೆಲವರು ಸ್ತ್ರೀಯರಲ್ಲಾದ್ರೆ ಯಾರಾರು ಏನಾರು ಅಂದ್ರೆ ಇನ್ನ ಅವ್ರು ಒಳಗನೆ ಕುಗ್ಗಿ ಹೋಗ್ತಾ ಇರ್ತಾರೆ. ತಮ್ಮೊಳಗೆ ತಾವು ದುಃಖ ಪಡ್ತಾ ಇರ್ತಾರೆ. ಆದ್ರೆ ಮಿರ್ಯಾಮಳ ಆ ರೀತಿ ಮಾಡಿಲ್ಲ. ಒಳಗೆ ತನ್ನ ತಪ್ಪನ್ನು ತಿಳಿದಿದ್ದಾಳೆ. ತಪ್ಪನ್ನು ತಿಳಿದುಕೊಂಡು ಆಕೆ ಒಪ್ಪಿಕೊಂಡು ತಿದ್ದುಕೊಂಡಿದ್ದಾಳೆ ಪ್ರಿಯರೇ. ಮತ್ತೆ ನಾವು ಯಾವ್ದಾದ್ರು ಒಂದು ತಪ್ಪನ್ನು ಮಾಡಿದಾಗ ಅದನ್ನು ಗ್ರಹಿಸುವವರಾಗಿರ್ಬೇಕು ಪ್ರಿಯರೇ. ನಾನೇ ರೈಟು, ನಾನೇ ಕರೆಕ್ಟು, ನಾನ್ ಹೇಳಿದ್ದೆ ರೈಟು, ಬೇರೆಯವರೆಲ್ಲ ರಾಂಗು, ಈ ರೀತಿಯಾದಂತ ಭಾವನೆ ನಮ್ಮಲ್ಲಿ ಇರಬಾರದು ಪ್ರಿಯರೇ. ನಾವು ಏನಾದ್ರು ತಪ್ಪು ಮಾಡಿದ್ರೆ ದೇವರ ಬಳಿಯಲ್ಲಿ ಒಪ್ಪಿಕೊಳ್ಳುವವರಾಗಿ ಇರ್ಬೇಕು ಪ್ರಿಯರೇ. ಅಷ್ಟು ಬಿಟ್ಟು ಇಲ್ಲ ನಾನೇ ಕರೆಕ್ಟು, ಬೇರೆಯವರೆಲ್ಲ ರಾಂಗು, ನೀವೇ ತಪ್ಪಾಗಿ ಯೋಚನೆ ಮಾಡ್ತಿದ್ದೀರಾ, ತಪ್ಪಾಗಿ ನಡ್ಕೊಳ್ತಿದ್ದೀರಾ ಎಂಬುದಾಗಿ ನಾವು ಮಾತಾಡಬಾರದು. ದೇವರು ನಮ್ಮನ್ನು ಕೂಡ ವಾಕ್ಯದ ಮುಖಾಂತರ ಗದರಿಸ್ತಾ ಇರ್ತಾರೆ. ಆ ಗದರಿಕೆಗೆ ನಾವು ಒಳಪಡಬೇಕು. ಇಲ್ಲಿ ದೇವರು ಈ ಮಿರ್ಯಾಮಳಿಗೆ ಒಂದು ಶಿಕ್ಷೆಯನ್ನು ಕೊಟ್ಟಾಗ, ಈಕೆಯನ್ನು ಗದರಿಸಿದಾಗ ಈಕೆ ಒಳಪಟ್ಟಿದ್ದಾಳೆ. ದೇವರ ಒಂದು ಜ್ಞಾನದ ಮುಖಾಂತರ ಈಕೆ ಒಳಪಟ್ಟು ಆ ತಪ್ಪನ್ನು ತಿದ್ದುಕೊಳ್ತಿದ್ದಾಳೆ ಪ್ರಿಯರೇ. ಇಲ್ಲಿ ಪ್ರಾರಂಭದಲ್ಲಿ ಈಕೆ ನೋಡುವಾಗ ಪ್ರಾರಂಭದಲ್ಲಿ ಮೋಶೆಯನ್ನು ಕಾಪಾಡಿದಂತಹ ಒಂದು
ಒಂದು ವೆಪನ್ ಆಗಿ ಇದ್ದಾಳೆ ಪ್ರಿಯರೇ. ಅದೇ ರೀತಿಯಾಗಿ ಈಕೆ ಇಸ್ರಾಯೇಲ್ಯರಿಗೆ ಒಂದು ಪ್ರವಾದಿನಿಯಾಗಿ ಇದ್ದಾಳೆ. ಮತ್ತೆ ದೇವರನ್ನು ಸಂತೋಷದಿಂದ ಸ್ತುತಿಸುವ ಒಬ್ಬ ಸ್ತ್ರೀಯಾಗಿ ಇದ್ದಾಳೆ. ಮತ್ತೆ ಈಕೆಯ ಮೂಲಕ ಇನ್ನು ಇಸ್ರಾಯೇಲ್ಯರ ಸ್ತ್ರೀಯರೆಲ್ಲರೂ ಕೂಡ ದೇವರನ್ನು ಸ್ತುತಿಸುವಂತ ರೀತಿಯಲ್ಲಿ ಈಕೆ ಇದ್ದಾಳೆ. ಮೋಶೆಗೆ ಸಹಕಾರಿಯಾಗಿದ್ದಾಳೆ. ಅಲ್ಲಿ ನೋಡಿ ನಾವು ಒಂದು ವಚನವನ್ನು ನೋಡಿದ್ವಲ್ಲ ಮೇಕನ ಗ್ರಂಥದಲ್ಲಿ, ಈಕೆಯನ್ನು ಮೋಶೆ ಆರೋನರ ಸಂಗಡ ಈಕೆಯನ್ನು ಕೂಡ ಆರಿಸಿಕೊಂಡಿದ್ದಾರೆ ಪ್ರಿಯರೇ. ಅಂದ್ರೆ ಎಷ್ಟು ಶ್ರೇಷ್ಠರಾಗಿದ್ದರೆ ದೇವರು ಈಕೆಯ ಹೆಸರನ್ನು ಈ ಒಂದು ವಿಮೋಚನೆ ಕಾಣದಿಂದ ಮತ್ತೆ ಇಲ್ಲಿ ಪ್ರಾರಂಭವಾಗಿ ಮತ್ತೆ ಇಲ್ಲಿ ಮೀಕನ ಗ್ರಂಥದಲ್ಲಿ ಬರ್ಸಿದ್ದಾರೆ ಅಂದ್ರೆ ಈಕೆಯ ಒಂದು ಶ್ರೇಷ್ಠತೆಯನ್ನು ನಾವು ತಿಳ್ಕೊಳ್ಬೇಕು ಪ್ರಿಯರೇ. ಈ ರೀತಿಯಾದಂತ ಶ್ರೇಷ್ಠತೆಯನ್ನು ನಾವು ಕೂಡ ಒಳಪಡಬೇಕು ಪ್ರಿಯರೇ. ದೇವರು ನಮ್ಮನ್ನು ಕೂಡ ಎಷ್ಟೋ ಸರಿ ವಾಕ್ಯದ ಮುಖಾಂತರ ನಮ್ಮನ್ನು ಗದರಿಸ್ತಾ ಇರ್ತಾರೆ. ಆದ್ರೆ ನಾವು ಅದನ್ನ ಗ್ರಹಿಸ್ಕೊಳ್ಬೇಕು. ಓ, ಇದು ವಾಕ್ಯ ಹೇಳ್ಬೇಕಾದ್ರೆ ಕೆಲವು ಸಾರಿ ಇನ್ನ ಪಾಸ್ಟರ್ ಅವರು ವಾಕ್ಯವನ್ನು ಹೇಳ್ಬೇಕಾರೆ ಕೇಳ್ತಾ ಇರ್ತೀವಿ, ಓ ನನ್ಗಾಗಿ ಹೇಳ್ತಿದ್ದಾರೆ ಅಂತ ಕೆಲವರು ಅನ್ಕೊಂಡು ಕೆಲವರು ಬದಲಾಗ್ತಾರೆ. ಕೆಲವರು ಓ ಇವ್ರು ಯಾಕೆ ನನ್ ಬಗ್ಗೆನೇ ಹೇಳ್ತಾರೆ ಎಂಬುದಾಗಿ ಯೋಚನೆ ಮಾಡ್ತಾರೆ. ಇಲ್ಲಿ ಮಿರ್ಯಾಮಳು ಮೋಶೆಗೆ ಒಂದು ಸಹಕಾರಿಯಾಗಿದ್ಲು. ಪ್ರಾರಂಭದಲ್ಲಿ ಆ ಒಂದು ಪ್ರಯಾಣದಲ್ಲಿ ಸಹಕಾರಿಯಾಗಿದ್ದಾಳೆ. ಮತ್ತೆ ಒಬ್ಬ ಪ್ರವಾದಿನಿಯಾಗಿದ್ದಾಳೆ. ಒಂದು ಇಸ್ರಾಯೇಲಿಯರನ್ನು ನಡೆಸುವ ಒಬ್ಬ ಸ್ತ್ರೀಯಾಗಿದ್ದಾಳೆ. ಮತ್ತೆ ಒಂದು ಸ್ತ್ರೀಯರಲ್ಲಿ ನಾಯಕತ್ವವನ್ನು ವಹಿಸಿಕೊಂಡಿದ್ದಾಳೆ ಪ್ರಿಯರೇ. ಈಕೆ ಒಬ್ಬ ಲೀಡರ್ ಆಗಿ ತನ್ನ ಕಾರ್ಯವನ್ನು ಮಾಡಿದ್ದಾಳೆ. ದೇವರನ್ನು ಆರಾಧಿಸುವುದರಲ್ಲಿ, ಕೀರ್ತಿಸುವುದರಲ್ಲಿ, ಮತ್ತೆ ಈಕೆ ನಾಟ್ಯವಾಡುತ್ತಾ ದೇವರನ್ನು ಸ್ತುತಿಸುತ್ತಿದ್ದಾಳೆ ಪ್ರಿಯರೇ. ಅಂದ್ರೆ ನಾಟ್ಯ ಅಂದ್ರೆ ಯಾವ್ದಕ್ಕೆ ಸೂಚನೆ ಅಂದ್ರೆ ಆ ಒಂದು ಸಂತೋಷಕ್ಕೆ ಸೂಚನೆಯಾಗಿರುತ್ತೆ ಪ್ರಿಯರೇ. ಮತ್ತೆ ಮಿರ್ಯಾಮಳಿಂದ ನಾವು ಕಲಿಯಬೇಕಾದದ್ದು ಏನಾದ್ರು ಇದೆಯಾ? ಮಿರ್ಯಾಮಳಿಂದ ನಾವೇನೇನ್ ಕಲಿಬಹುದು? ಈಕೆ ತಂದೆಯಿಂದ ಉಗುಳಿಸಿಕೊಂಡ್ರು ನಾಚಿಕೆ ಪಡದೆ, ನಾನು ತಪ್ಪಿಗೆ ಪಾತ್ರಳು, ನಾನು ತಪ್ಪು ಮಾಡಿದೀನಿ, ಇದು ನನಗೆ ಬಂದಿದ್ದು ನ್ಯಾಯನೇ ಅಂತ ಆಕೆ ಮುನ್ನಡೀತಿದ್ದಾಳೆ ಹೊರತು ನಾನ್ ತಪ್ಪು ಮಾಡಿಲ್ಲ, ಯಾಕೆ ದೇವ್ರು ನನಗೆ ಹೀಗ್ ಮಾಡಿದ್ರು ಅಂತ ದೇವ್ರನ್ನು ಪ್ರಶ್ನಿಸ್ಲಿಲ್ಲ ಈಕೆ. ದೇವರ ಆ ದೇವರ ಒಂದು ಕೋಪ ಬಂದ್ರು ಆಕೆ ತೆಗೆದುಕೊಂಡಿದ್ದಾಳೆ. ಅಂದ್ರೆ ದೇವರನ್ನು ಆಗ್ಲಿ, ಆಕೆಯ ಆಕೆಯ ಸಹೋದರರನ್ನಾಗ್ಲಿ ಯಾರನ್ನು ಕೂಡ ಈಕೆ ಯಾರಿಗೂ ಕೂಡ ತಿರುಗಿ ಬಿದ್ದಿಲ್ಲ. ಮತ್ತೆ ವಿರೋಧವಾಗಿ ಏನು ಮಾತನಾಡಲಿಲ್ಲ. ಮೋಶೆಗೆ ವಿರೋಧವಾಗಿ ಮಾತನಾಡಿದ್ದಕ್ಕೆ ದೇವರು ಕೊಟ್ಟಂತ ಶಿಕ್ಷೆಯನ್ನು ಈಕೆ ಅನುಭವಿಸ್ತಿದ್ದಾಳೆ. ಮತ್ತೆ ಅದು ನಾನು ಮಾಡಿದಂತ ತಪ್ಪಿಗೆ ನಾನು ನ್ಯಾಯವಾಗಿ ಒಂದು ಶಿಕ್ಷೆಯನ್ನು ಅನುಭವಿಸ್ತಿದ್ದೇನೆ ಅಂತ ಮುನ್ನಡೆದ್ಲು ಪ್ರಿಯರೇ. ಮತ್ತೆ ಮಿರ್ಯಾಮಳ ಗುಣ ನೋಡಿ ಹೇಗಿದೆ, ಆಕೆಯ ವಿಧೇಯತೆ ನೋಡಿ ಹೇಗಿದೆ ಪ್ರಿಯರೇ. ಆಕೆಯನ್ನು ನೋಡುವಾಗ, ಆಕೆಯ ಸ್ಥಿತಿಯನ್ನು ನೋಡುವಾಗ ದೇವರಿಗೆ ತಲೆ ಬಗ್ಗಿ ನಡೀತಿದ್ದಾಳೆ, ದೇವರಿಗೆ ಒಳಪಡ್ತಿದ್ದಾಳೆ ಪ್ರಿಯರೇ. ಮತ್ತೆ ನಾವು ಮಿರ್ಯಾಮಳಿಂದ ಏನನ್ನು ಕಲಿತಿದೀವಿ ಅಂತ ಒಂದು 7 ಪಾಯಿಂಟ್ಸ್ ಅಲ್ಲಿ ನೋಡೋದಾದ್ರೆ, ಮಿರ್ಯಾಮಳು ಫಸ್ಟ್ ಪಾಯಿಂಟ್, ಮಿರ್ಯಾಮಳು ದೇವರ ಒಂದು ಕೈಯಲ್ಲಿ ಸಾಧನೆಯಾಗಿದ್ದಾಳೆ. ಫಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಮಿರ್ಯಾಮಳು ದೇವರ ಒಂದು ಕೈಯಲ್ಲಿ ಸಾಧನೆಯಾಗಿದ್ದಾಳೆ. ಅಂದ್ರೆ ಪ್ರಾರಂಭದಲ್ಲಿ ಮೋಶೆಯನ್ನು ಕಾಪಾಡಿ ಮತ್ತೆ ಮೋಶೆ ಒಂದು ಇಸ್ರಾಯೇಲಿ ಜನಾಂಗವನ್ನು ದೇವರ ಹೇಳಿದ ಮೇಲೆ ದೇವರ ಜನರನ್ನು ಕರೆದುಕೊಂಡು ಬರುವ ರೀತಿಯಾಗಿ ಮಾಡಿದ್ದರಿಂದ ಒಂದು ದೇವರ ಒಂದು ಕೈಯಲ್ಲಿ ಸಾಧನೆಯಾಗಿದ್ದಾಳೆ. ಮತ್ತೆ ಎರಡನೆಯ ಪಾಯಿಂಟ್ ಏನಂದ್ರೆ ದೇವರ ವಿಷಯದಲ್ಲಿ ಸಂತೋಷ ಪಡುವವಳು. ಅಂದ್ರೆ ನಾನು ಗೆದ್ದಿದೆ, ದೇವರು ಇಸ್ರಾಯೇಲಿಯರನ್ನು ಗೆಲ್ಲಿಸಿದಾಗ ಒಂದು ಕೆಂಪು ಸಮುದ್ರವನ್ನು ದಾಟಿಸಿದಾಗ ಎಷ್ಟು ಸಂತೋಷದಿಂದ ದೇವರನ್ನು ಹಾಡಿ ಕೊಂಡಾಡಿದ್ಲು ಎಂಬುದನ್ನು ನಾವು ನೋಡಿದ್ದೀವಿ ಇಲ್ಲಿವರೆಗೂ. ಮತ್ತೆ ಇನ್ನೊಂದು ನೋಡೋದಾದ್ರೆ, ಈಕೆ ನಾಟ್ಯವಾಡಿ ದೇವರನ್ನು ಸ್ತುತಿಸಿದ್ದಾಳೆ. ನಾಟ್ಯ ಯಾವುದಕ್ಕೆ ಸೂಚನೆ ಅಂದ್ರೆ ಸಂತೋಷಕ್ಕೆ. ಮತ್ತೆ ಇನ್ನೊಂದು ನೋಡೋದಾದ್ರೆ ಈಕೆ ಪ್ರವಾದಿನಿಯಾಗಿದ್ದಾಳೆ. ಪ್ರವಾದಿನಿಯಾಗಿ ಆಯ್ಕೆಯಾಗಿದ್ದಾಳೆ. ಪ್ರವಾದಿನಿ ಅಂದ್ರೆ ಅರ್ಥ ಏನು ಪ್ರಿಯರೇ? ಪ್ರವಾದಿನಿ ಅಂದ್ರೆ ದೇವರ ಮಾತುಗಳನ್ನು ತಿಳಿಸುವಂತ ಒಬ್ಬ ವ್ಯಕ್ತಿ. ಮತ್ತೆ ಇವರು ಮಾದರಿಯಾಗಿ ಕೂಡ ಜೀವಿಸಬೇಕಾಗುತ್ತೆ. ಮತ್ತೆ ಈಕೆಯಲ್ಲಿ ಇರಲೇಬಾರದಂತ ಒಂದು ವಿಷಯ ಏನಾದ್ರು ಇದೆಯಂದ್ರೆ ಅದು ಸ್ವಾರ್ಥ, ಅಸೂಯೆ. ಮೋಶೆಯ ಒಂದು ಕೂಶ್ ದೇಶದ ಒಂದು ಸ್ತ್ರೀಯನ್ನು ಮದುವೆ ಮಾಡಿಕೊಂಡ ನಂತರ ಈ ಮೋಶೆ ವಿರುದ್ಧವಾಗಿ ಮಾತಾಡಿದ ಪ್ರಿಯರೇ. ಅಂದ್ರೆ ಬೇರೆ ಯಾರೋ ಒಬ್ಬ ಸ್ತ್ರೀ ಬಂದು ನಮ್ಮ ಒಂದು
ಜನಾಂಗದಲ್ಲಿ ಸೇರಿ ಈಕೆ ಒಂದು ಶ್ರೇಷ್ಠತೆಯನ್ನು ಸಂಪಾದಿಸಿಕೊಂಡಿದ್ದಾಳೆ, ಈ ಒಂದು ಹಕ್ಕನ್ನು ಈಕೆ ಗಳಿಸಿಕೊಂಡಿದ್ದಾಳೆ ಎಂಬ ಅಸೂಯೆ ಯಾರಲ್ಲಿ ಅಸೂಯೆ ಬಂದಿದೆ ಪ್ರಿಯರೇ, ಈ ಒಂದು ಮಿರ್ಯಾಮಳಲ್ಲಿ. ಈ ಅಸೂಯೆ ಬಂದದ್ರಿಂದ ಈಕೆಗೆ ಏನ್ ಬಂತು? ತೊನ್ನು ರೋಗ ಬಂತು. ತೊನ್ನು ಯಾವುದಕ್ಕೆ ಸೂಚನೆ ಅಂದ್ರೆ ಪಾಪಕ್ಕೆ ಮತ್ತೆ ಅಪವಿತ್ರತೆಗೆ ಸೂಚನೆ ಪ್ರಿಯರೇ. ಈ ಒಂದು ತೊನ್ನು ರೋಗವನ್ನು ತಂದುಕೊಂಡು ಇದ್ದಾಳೆ ಪ್ರಿಯರೇ ಈ ಮಿರ್ಯಾಮಳು. ಈ ಈ ಒಂದು ಮಿರ್ಯಾಮಳು ಮತ್ತೆ ತನ್ನ ನೆಕ್ಸ್ಟ್ ಏನು, ಆಕೆ ತಪ್ಪನ್ನು ತಿಳಿದುಕೊಂಡಿದ್ದಾಳೆ. ತಿಳಿದುಕೊಂಡು ತಕ್ಷಣ ಒಂದು ಪಶ್ಚಾತ್ತಾಪ ಪಡ್ತಿದ್ದಾಳೆ. ಪಶ್ಚಾತ್ತಾಪ ಪಟ್ಟು ಒಂದು ದೇವರ ಒಂದು ಜ್ಞಾನದಲ್ಲಿ ಮುನ್ನಡೆಯುತ್ತಿದ್ದಾಳೆ ಪ್ರಿಯರೇ. ಇನ್ನ ಆ 7 ದಿನಗಳ ನಂತರ ಆಕೆ ಪಶ್ಚಾತ್ತಾಪದಿಂದ ತನ್ನ ದೇವರ ಒಂದು ಸೇವೆಯನ್ನು ಮಾಡುತ್ತಾ ಮುನ್ನಡೆಯುತ್ತಿದ್ದಾಳೆ. ಈಕೆ ಪ್ರಾರಂಭದಿಂದ ಕೊನೆಯವರೆಗೂ ದೇವರ ಒಂದು ಸಹಕಾರಿಯಾಗಿದ್ದಾಳೆ, ಮತ್ತೆ ದೇವರ ಒಂದು ಸೇವೆಯಲ್ಲಿ ಇದ್ದಾಳೆ ಪ್ರಿಯರೇ. ಸಹಕಾರಿಯಾಗಿ ದೇವರ ಒಂದು ಸೇವೆಯಲ್ಲಿ ಬೆಳೆಯುತ್ತಾ ಇದ್ದಾಳೆ. ಮತ್ತೆ ಈಕೆಯ ಕೊನೆ ಹೇಗಾಯ್ತು ಎಂಬುದನ್ನು ನೋಡಿ. ಅರಣ್ಯಕಾಂಡ 20ನೇ ಅಧ್ಯಾಯ 1-2 ವಚನಗಳು. ಅರಣ್ಯಕಾಂಡ 20ನೇ ಅಧ್ಯಾಯ 1-2 ವಚನಗಳು. ಮೊದಲನೇ ತಿಂಗಳಲ್ಲಿ ಇಸ್ರಾಯೇಲರ ಸರ್ವ ಸಮೂಹದವರು ಚೀನ್ ಎಂಬ ಅರಣ್ಯಕ್ಕೆ ಬಂದು ಕಾದೇಶಿನಲ್ಲಿ ಇಳಿದುಕೊಂಡರು. ಅಲ್ಲಿ ಮಿರ್ಯಾಮಳು ತೀರಿ ಹೋದಳು. ಆಕೆಯ ಶವವನ್ನು ಸಮಾಧಿ ಮಾಡಿದರು. ಸಾಕು ಪ್ರಿಯರೇ. ಮೊದಲನೆಯ ತಿಂಗಳಲ್ಲಿ ಇಸ್ರಾಯೇಲರ ಸರ್ವ ಸಮೂಹದವರು ಚೀನ್ ಎಂಬ ಅರಣ್ಯಕ್ಕೆ ಬಂದು ಕಾದೇಶಿನಲ್ಲಿ ಇಳುಕೊಂಡರು. ಅಲ್ಲಿ ಮಿರ್ಯಾಮಳು ತೀರಿ ಹೋದಳು. ಆಕೆಯ ಶವವನ್ನು ಸಮಾಧಿ ಮಾಡಿದರು. ಇಲ್ಲಿ ಮಿರ್ಯಾಮಳ ಇನ್ನ ಚಾಪ್ಟರ್ ಕ್ಲೋಸ್ ಆಗುತ್ತೆ ಪ್ರಿಯರೇ. ಇಲ್ಲಿ ಮಿರ್ಯಾಮಳು ಇನ್ನ ಮರಣ ಹೊಂದ್ತಾಳೆ ಪ್ರಿಯರೇ. ಈಕೆಯಲ್ಲಿ ಚೀನ್ ಎಂಬ ಅರಣ್ಯಕ್ಕೆ ಬಂದು ಕಾದೇಶಿನಲ್ಲಿ ಇಳುಕೊಂಡರು. ಅಲ್ಲಿ ಮಿರ್ಯಾಮಳು ತೀರಿ ಹೋದಳು. ಇಲ್ಲಿ ಚೀನ್ ಎಂಬ ಸ್ಥಳದಲ್ಲಿ ಮಿರ್ಯಾಮಳು ಮರಣ ಹೊಂದ್ತಾಳೆ ಪ್ರಿಯರೇ. ಮಿರ್ಯಾಮಳಿಂದ ನಾವು ಕಲ್ತ್ಕೊಂಡದ್ದೇನು? ಮಿರ್ಯಾಮಳು ದೇವರಿಗೆ ಒಂದು ಸಾಧನೆಯಾಗಿ ಉಪಯೋಗವಾಗಿದ್ದಾಳೆ. ಮತ್ತೆ ದೇವರ ವಿಷಯದಲ್ಲಿ ಸಂತೋಷ ಪಡುವವಳಾಗಿದ್ದಾಳೆ. ನಾವು ಕೂಡ ದೇವರ ವಿಷಯದಲ್ಲಿ ಸಂತೋಷ ಪಡುವವರಾಗಿ ಇರಬೇಕು, ಮತ್ತೆ ದೇವರನ್ನು ಸ್ತುತಿಸುವವರಾಗಿ ಇರಬೇಕು ಪ್ರಿಯರೇ. ಮತ್ತೆ ಈಕೆ ಪ್ರವಾದಿನಿಯಾಗಿ ಆಯ್ಕೆಯಾಗಿದ್ದಾಳೆ. ಅಂದ್ರೆ ಆ ಕಾಲದಲ್ಲಿ ಈಕೆಯನ್ನೇ ಯಾಕೆ ಅಷ್ಟೊಂದು ಇಸ್ರಾಯೇಲ್ಯರಲ್ಲಿ ಗಂಡಸರು ಇರ್ಬೇಕಾದ್ರೆ ಈಕೆಯನ್ನೇ ಯಾಕೆ ದೇವರು ಆಯ್ಕೆ ಮಾಡ್ಕೋಬೇಕಿತ್ತು? ಆದ್ರೆ ಈಕೆಯಲ್ಲಿರುವಂತಹ ಗುಣಗಳನ್ನು ನೋಡಿ ದೇವರು ಈಕೆಯನ್ನು ಪ್ರವಾದಿನಿಯಾಗಿ ಆಯ್ಕೆ ಮಾಡ್ಕೊಂಡಿರ್ತಾರೆ ಪ್ರಿಯರೇ. ಈಕೆ ಪ್ರವಾದಿನಿಯಾಗಿ ಇದ್ದಾಳೆ, ಮತ್ತೆ ದೇವರನ್ನು ಸ್ತುತಿಸುವವಳಾಗಿದ್ದಾಳೆ, ದೇವರನ್ನು ಕೀರ್ತಿಸುವವಳಾಗಿ ಇದ್ದಾಳೆ. ದೇವರನ್ನು ದಮ್ಮಡಿ ಮುಖಾಂತರ ದೇವರನ್ನು ಕೀರ್ತಿಸುತ್ತಾ ಮತ್ತೆ ಇತರರನ್ನು ಕೂಡ ಸೆಳೆದುಕೊಂಡು ಆಕೆಯ ದೇವರನ್ನು ಸ್ತುತಿಸುವವರನ್ನಾಗಿ ಮಾಡಿದ್ದಾಳೆ. ಮತ್ತೆ ಈಕೆಯಲ್ಲಿದ್ದಂತ ಒಂದು ಸ್ವಾರ್ಥ ಅಂದ್ರೆ ಆ ಒಂದು ಕೂಶ್ ದೇಶದಿಂದ ಮೋಶೆ ಮದ್ವೆ ಮಾಡಿಕೊಂಡಿದ್ದರಿಂದ ಆ ಸ್ತ್ರೀಯ ಮೇಲೆ ಈಗೆ ಮಿರ್ಯಾಮಳಿಗೆ ಅಸೂಯೆ ಬಂದಿದೆ. ಆ ಒಂದು ಅಸೂಯೆ ನಮ್ಮಲ್ಲಿ ಕೂಡ ಇರಬಾರ್ದು ಪ್ರಿಯರೇ. ಏಕೆಂದ್ರೆ ದೇವರು ಅಸೂಯೆಯನ್ನು ಇಷ್ಟಪಡೋದಿಲ್ಲ. ನಾವು ಕೂಡ ಬೇರೆಯವ್ರನ್ನ ನೋಡಿ ಕೆಲವು ಸಾರಿ ಅಸೂಯೆ ಪಡ್ತಾ ಇರ್ತಾರೆ. ಆದ್ರೆ ಆ ಅಸೂಯೆ ಅನ್ನೋದು ಒಳ್ಳೇದಲ್ಲ. ಆ ಅಸೂಯೆ ಪಡಬಾರದೆಂಬುದಾಗಿ ದೇವರು ಬರ್ಸಿದ್ದಾರೆ. ಅಸೂಯೆಯನ್ನು ನಾವು ಬಿಟ್ಬಿಡ್ಬೇಕು. ನಾವು ದೇವರ ವಾಕ್ಯದ ಮುಖಾಂತರ ನಮ್ಮ ಒಂದು ನಡವಳಿಕೆಯನ್ನು ತಿದ್ದುಕೊಳ್ಳಬೇಕು ಪ್ರಿಯರೇ. ಮತ್ತೆ ಇವರು ಮಿರ್ಯಾಮಳು ತಕ್ಷಣ ಗ್ರಹಿಸಿದ್ದಾಳೆ. ಹೌದು, ನಾನ್ ತಪ್ಪು ಮಾಡಿದ್ದೀನಿ ದೇವ್ರೆ, ನೀವು ಏನ್ ಶಿಕ್ಷೆ ಕೊಟ್ರು ಅದನ್ನ ನಾನು ಅನುಭವಿಸ್ಲಿಕ್ಕೆ ರೆಡಿ ಆಗಿದ್ದೇನೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಏನು ಒಂದ್ ಕಡೆ ಹಿಮದಂತೆ ಬೆಳ್ಳಗಿನ ಒಂದು ತೊನ್ನು ರೋಗ ಕೊಟ್ಟಿದೆ, ಮತ್ತೆ ಅರ್ಧ ಶಿಶು ಶವದಂತಹ ದೇಹ ಆಗಿದೆ ಈಕೆಗೆ. ಮತ್ತೆ ತಂದೆ ಪ್ರತಿದಿನ 7 ದಿನ ಆಕೆಯ ಮುಖದ ಮೇಲೆ ಉಗುಳ್ಬೇಕು ಅಂದ್ರೆ ಅದು ಅಷ್ಟೊಂದು ಈಸಿಯಾಗಿ ಅನ್ಸುತ್ತಾ? ಯಾರು ನಮ್ಗೆ ಬೈದ್ರೇನೆ ನಾವು ಸಹಿಸ್ಕೊಳಲ್ಲ. ಅಂಥದ್ರಲ್ಲಿ ಈಕೆ ಪ್ರತಿದಿನ 7 ದಿನ ತಂದೆ ಆಕೆ ಮುಖದ ಮೇಲೆ ಉಗುಳುವಾಗ ಆಕೆಯ ಸ್ಥಿತಿ ಹೇಗಿರುತ್ತೆ ಯೋಚನೆ ಮಾಡ್ಬೇಕು ನಾವು. ಅಂತಹ ಸ್ಥಿತಿಯಲ್ಲಿ ಕೂಡ ಆಕೆ ಅನುಭವಿಸಿದ್ದಾಳೆ.
ನಾನು ತಪ್ಪು ಮಾಡಿದೀನಿ. ಪರವಾಗಿಲ್ಲ ಇದೆಲ್ಲ ನನಗೆ ಆಗ್ಬೇಕಾಗಿದ್ದೆ ಅಂತ ಆಕೆ ತಪ್ಪನ್ನು ತಿಳಿದುಕೊಂಡಿದ್ದಾಳೆ. ತಪ್ಪನ್ನು ತಿಳಿದುಕೊಂಡು ಆ ಒಂದು ತಪ್ಪನ್ನು ಬಿಟ್ಟಿದ್ದಾಳೆ ಹೊರತು ಮತ್ತೆ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಬಂದಿಲ್ಲ ಪ್ರಿಯರೇ. ಆ ತಪ್ಪನ್ನು ಅಲ್ಲೇ ಬಿಟ್ಟು ಇನ್ನ ದೇವರ ಒಂದು ಮೋಶೆಗೆ ಒಂದು ಸಹಕಾರಿಯಾಗಿ, ದೇವರ ಸೇವೆಯಲ್ಲಿ ಸಹಕಾರಿಯಾಗಿ ಆ ಒಂದು ಸೇವೆಯಲ್ಲಿ ಮುನ್ನಡೆದಿದ್ದಾಳೆ ಪ್ರಿಯರೇ. ನಾವು ಕೂಡ ಪ್ರಿಯರೇ, ನಾವು ಎಷ್ಟೇ ತಪ್ಪುಗಳನ್ನು ಮಾಡಿದ್ರು ಆ ತಪ್ಪುಗಳನ್ನು ಒಪ್ಕೊಳ್ಬೇಕು. ಆ ತಪ್ಪುಗಳನ್ನು ಒಪ್ಪಿಕೊಂಡು ಆ ಆ ತಪ್ಪುಗಳನ್ನು ಬಿಟ್ಬಿಡ್ಬೇಕು. ಮತ್ತೆ ಮತ್ತೆ ಅದನ್ನೇ ಮಾಡಬಾರದು. ತಪ್ಪುಗಳನ್ನ ಬಿಟ್ಟು ನಾವು ಪಶ್ಚಾತ್ತಾಪ ಪಟ್ಟು ದೇವರ ಒಂದು ಜ್ಞಾನದಲ್ಲಿ, ದೇವರ ಒಂದು ಸಹವಾಸದಲ್ಲಿ ಬೆಳೆಯಬೇಕು ಪ್ರಿಯರೇ. ಮತ್ತೆ ದೇವರ ವಿಷಯದಲ್ಲಿ ಹೆಚ್ಚಾಗಿ ಬೆಳೆಯಬೇಕು. ಮಿರ್ಯಾಮಳು ಯಾವ ರೀತಿಯಾಗಿ ದೇವರ ಒಂದು ಸಹಕಾರಿಯಾಗಿ ದೇವರ ಒಂದು ಸೇವೆಯಲ್ಲಿದ್ದಾಳೆ. ನಾವು ದೇವರ ಒಂದು ಸೇವೆಗೆ ಸಹಕಾರಿಗಳಾಗಿರ್ಬೇಕು. ದೇವರ ಒಂದು ನಾವು ಮಾಡಿಲ್ಲ ಅಂದ್ರೂ ಮಾಡ್ಲಿಕ್ಕೆ ಆದ್ರೂ ಸಹಾಯ ಮಾಡ್ಬೇಕು ಪ್ರಿಯರೇ. ನಮ್ಮ ಕೈಯಲ್ಲಾದಷ್ಟಾದ್ರೂ ಮಾಡ್ಲೇಬೇಕು ಪ್ರಿಯರೇ. ಒಂದು ಸುವಾರ್ತೆ ವಿಷಯದಲ್ಲಿ ಆದ್ರೂ, ಬೇರೆ ಎಲ್ಲಾ ವಿಷಯದ್ರಲ್ಲಿ ಆದ್ರೂ ಕೂಡ ನಾವು ಸಹಕಾರಿಗಳಾಗಿ ಇರ್ಬೇಕೆಂಬುದಾಗಿ ಹೇಳಿ, ಈ ಒಂದು ನನ್ನ ಮಾತುಗಳನ್ನ ಮುಗಿಸ್ತೀನಿ ಪ್ರಿಯರೇ. ಎಲ್ಲರ ಕಣ್ಣುಗಳನ್ನ ಮುಚ್ಚಿತಾದ್ರೆ ಪ್ರಾರ್ಥನೆ ಮಾಡಿಕೊಂಡು ಮುಗಿಸ್ಕೊಳ್ಳೋಣ. ಪರಲೋಕದಲ್ಲಿರುವಂತಹ ನಮ್ಮ ತಂದೆಯಾದ ದೇವರೇ, ಈ ಒಂದು ಸಮಯದಲ್ಲಿ ನಿಮ್ಮ ಮಕ್ಕಳೊಂದಿಗೆ ನಿಮ್ಮ ಮಾತುಗಳನ್ನು ಹಂಚುವಾಗ ನೀವು ಮಾಡಿದಂತ ಈ ಒಂದು ಸಹಾಯಕ್ಕಾಗಿ ಸ್ತೋತ್ರ ತಂದೆ. ಹೌದು ತಂದೆ, ಮಿರ್ಯಾಮಳನ್ನು ಕುರಿತು ತಂದೆ ನಾವು ಯೋಚನೆ ಮಾಡಿದ್ದೇವೆ ತಂದೆ. ಮಿರ್ಯಾಮಳಲ್ಲಿರುವಂತಹ ಒಂದು ಅಸೂಯೆಯನ್ನು ತೆಗೆದು ಹಾಕಿದ ಹಾಗೆ ನಮ್ಮಲ್ಲಿರುವಂತಹ ಅಸೂಯೆಯನ್ನು, ಸ್ವಾರ್ಥತೆಯನ್ನು ತೆಗೆದು ಹಾಕಿ ತಂದೆ, ನಾವು ಕೂಡ ತಂದೆ ನಮ್ಮ ತಪ್ಪುಗಳನ್ನು ಒಪ್ಪಿಕೊಂಡು ಪಶ್ಚಾತ್ತಾಪ ಪಟ್ಟು ತಂದೆ ನಿಮ್ಮ ಸೇವೆಗೆ ಸಹಕಾರಿಗಳಾಗಿ ಇರ್ಲಿಕ್ಕೆ ಬೇಕಾದಂತಹ ಸಹಾಯವನ್ನು ನಮಗೆ ಕೂಡ ದಯಪಾಲಿಸಿ ತಂದೆ. ಹೌದು ತಂದೆ, ನಿಮ್ಮ ಮಕ್ಕಳಾಗಿರುವಂತ ನಾವೆಲ್ಲರೂ ಕೂಡ ತಂದೆ ನಿಮ್ಮ ಮಾತುಗಳ ಪ್ರಕಾರ ಜೀವಿಸಲಿಕ್ಕೆ ಬೇಕಾದಂತಹ ಸಹಾಯವನ್ನು ನಮ್ಮೆಲ್ಲರಿಗೆ ದಯಪಾಲಿಸಬೇಕೆಂಬುದಾಗಿ ಕೇಳ್ತಾ ಇದ್ದೀನಿ ತಂದೆ. ಪ್ರತಿ ವಿಷಯದಲ್ಲಿಯೂ ನೀವೇ ಜೊತೆಯಾಗಿದ್ದು ನಡೆಸಿ ತಂದೆ. ಪ್ರಾರಂಭದಿಂದ ಇಲ್ಲಿಯವರೆಗೂ ನಿಮ್ಮ ಕೃಪೆಯನ್ನು ನಮ್ಮೆಲ್ಲರಿಗೂ ದಯಪಾಲಿಸಿದ್ದೀರಾ, ಅದಕ್ಕಾಗಿ ಸ್ತೋತ್ರ ತಂದೆ. ಹೌದು ತಂದೆ, ಮಿರ್ಯಾಮಳನ್ನು ಕುರಿತು ನಾವು ಯೋಚನೆ ಮಾಡಿದ್ದೀವಿ ತಂದೆ. ಆ ಮಾತುಗಳು ನಿಮ್ಮ ಮಾತುಗಳು ಆ ರೀತಿ ಇದೆಯೋ ಇಲ್ಲವೋ ಎಂಬುದಾಗಿ ನಿಮ್ಮ ಮಾತುಗಳನ್ನು ಪರಿಶೀಲಿಸಲಿಕ್ಕೆ ಬೇಕಾದಂತ ಸಹಾಯವನ್ನು ನಿಮ್ಮ ಮಕ್ಕಳಿಗೆ ದಯಪಾಲಿಸಬೇಕೆಂಬುದಾಗಿ ಕೇಳ್ತಾ ಇದ್ದೀನಿ ತಂದೆ. ಇಲ್ಲಿಯವರೆಗೂ ಕೇಳಿದವರೆಲ್ಲರೂ ತಂದೆ ಅವುಗಳನ್ನು ಬಿಟ್ಟು ಬಿಡದೆ ಅವುಗಳ ಪ್ರಕಾರ ಜೀವಿಸಲಿಕ್ಕೆ ಬೇಕಾದಂತ ಸಹಾಯವನ್ನು ನಮ್ಮೆಲ್ಲರಿಗೂ ದಯಪಾಲಿಸಬೇಕೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತರ ಪರಿಶುದ್ಧ ನಾಮದಲ್ಲಿ ಒಂದು ಪ್ರಾರ್ಥನೆ ಬೇಡಿ ಹೊಂದಿದ್ದೇವಪ್ಪ ತಂದೆಯೇ. ಆಮೇನ್.